ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟ ಸುದ್ದಿ ಇದೆ. ನಾವು ನಿನ್ನೆಷ್ಟೇ ನೋಡಿದ್ವಿ, ಸತತ 13 ದಿನಗಳ ಕಾಲ ಅಮೆರಿಕ ಇರಾನ್ ಮೇಲೆ ಒಂದು 3ನೇ ಹಂತದ ದಾಳಿಯನ್ನು ನಡೆಸಿತ್ತು. ಹಡಗಿನ ಮೇಲೆ ದಾಳಿಯಾಗಿದೆ ಅನ್ನುವ ಕಾರಣಕ್ಕಾಗಿ ಪ್ರತಿದಾಳಿಯನ್ನು ಅಮೆರಿಕಾದವರು ಮಾಡಿದ್ರು. ಅಮೆರಿಕ ಯಾವಾಗ ದಾಳಿಯನ್ನು ಮಾಡಿತ್ತೋ ಅದಕ್ಕೆ ಪ್ರತಿದಾಳಿಯಾಗಿ ಅಮೆರಿಕಕ್ಕೆ ನಾವು ಸೇಡ್ ತೀರಿಸ್ಕೊಳ್ಬೇಕು ಅಂತ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಇರಾನ್ನ IRGC ಅವರು ದಾಳಿ ಮಾಡಿದ್ದು ನೋಡಿದ್ವಿ. 13 ದಿನ ಕಳಿತು. 14ನೇ ದಿನಕ್ಕೆ ಈ ಬೆಳವಣಿಗೆ ಸಂಭವಿಸಿದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಒಂದು ಆದೇಶವನ್ನು ಕೊಟ್ಟರು, ದಾಳಿಯನ್ನು ಸ್ಥಗಿತ ಮಾಡಬೇಕು ಎನ್ನುವಂಥ ಒಂದು ಆದೇಶ. ಅದು ಈ ದಾಳಿಯ ಸ್ಥಗಿತ ಆಗಿದ್ದರ ಬಗ್ಗೆ ನಾನಾ ವಿಶ್ಲೇಷಣೆಗಳಾಗ್ತಾ ಇದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಇಲ್ಲ ನಮಗೆ ಶಾಂತಿ ಮಾತುಕತೆಯ ಅವಶ್ಯಕತೆ ಇದೆ. ಹಿಂದೆಯೂ ಕೂಡ ಶಾಂತಿ ಮಾತುಕತೆಯ ಭಾಗವಾಗಿ ಇರಾನ್ ಮೇಲೆ ಆಗಿದ್ದಂತಹ ದಾಳಿಯನ್ನು ನಾವು ಸ್ಥಗಿತ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಪುನರಪಿ ಇರಾನ್ ಅದನ್ನು ಉಲ್ಲಂಘನೆ ಮಾಡೋ ಪ್ರಯತ್ನವನ್ನು ಮಾಡ್ತಿತ್ತು. ಹೀಗಾಗಿ ನಾವು ದಾಳಿ ಮಾಡಿದ್ವಿ. ಇದೀಗ ಮತ್ತೊಮ್ಮೆ ಚಾನ್ಸ್ ಕೊಡ್ತಾ ಇದ್ದೀವಿ, ಮಾತುಕತೆಯ ದೃಷ್ಟಿಯಿಂದ ಈ ಸ್ಥಗಿತ ಆಗಿದೆ ಅಂತ ಒಂದು ವಿಶ್ಲೇಷಣೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಬರ್ತಾ ಇದೆ. ಮತ್ತೊಂದು ವಿಶ್ಲೇಷಣೆ ಈ ಸ್ಥಗಿತದ ಬಗ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಮೆರಿಕದ ಖಜಾನೆಯಲ್ಲಿದ್ದಂತಹ ಎಲ್ಲ ಥಾಡ್ ಮತ್ತು ಪೆಟ್ರಿಯಾಟ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಖಾಲಿಯಾಗ್ತಾ ಹೋಗ್ತಾ ಇದೆ. ಇರಾನ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಅಮೆರಿಕಕ್ಕೆ ಪೆಟ್ರಿಯಾಟ್ ವ್ಯವಸ್ಥೆ ಬೇಕು, ಥಾಡ್ ವ್ಯವಸ್ಥೆ ಬೇಕು. ಇರಾನ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಅಮೆರಿಕದ ಮಿತ್ರ ದೇಶಗಳಿಗೂ ಕೂಡ ಇಂಥದ್ದೊಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಬೇಕಾಗಿರೋದ್ರಿಂದ ಆ ಸಂಪೂರ್ಣ ವ್ಯವಸ್ಥೆ ಅತ್ಯಂತ ಕುಸಿತ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಯುದ್ಧದಿಂದ ದೂರ ಸರಿತಾ ಇದ್ದಾರೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ಇದೇ ವಿಚಾರದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ರು, ಒಬ್ಬ ರಾಯಭಾರಿಯೂ ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಅವರ ವಾದ ಏನಿದೆ? ಇದರ ಜೊತೆಗೆ ಅಮೆರಿಕ ದಾಳಿಯ ನಂತರ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂಥ ಬೆಳವಣಿಗೆ ಏನು, ತೈಲ ಮಾರುಕಟ್ಟೆಯಲ್ಲಿ ಹೆಂಗೆ ಸ್ಥಗಿತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ತೈಲ ದರ, ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಇದೇ ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಅಮೆರಿಕ ಇರಾನ್ ಯುದ್ಧ ಸ್ಥಗಿತ. ನಿನ್ನೆಷ್ಟೇ ನಾವು ನೋಡಿದ್ವಿ, ಒಮಾನ್ನ ನಿಯೋಗ ಇರಾನ್ನ ರಾಜಧಾನಿ ಟೆಹರಾನ್ ಅನ್ನು ತಲುಪಿದೆ. ಟೆಹರಾನ್ನಲ್ಲಿ ರಾಜತಾಂತ್ರಿಕ ಮಾತುಕತೆಗಳನ್ನು ನಡೆಸ್ತಾರೆ. ಆ ರಾಜತಾಂತ್ರಿಕ ಮಾತುಕತೆಗಳ ಮುಖಾಂತರ ಉಭಯ ದೇಶಗಳ ನಡುವೆ ಆಗಿರುವಂತಹ ಈ ಸಂದಿಗ್ಧ ಪರಿಸ್ಥಿತಿಯನ್ನ ಶಮನ ಮಾಡೋದಕ್ಕೆ ಈ ನಿಯೋಗ ಪ್ರಯತ್ನ ಪಡುತ್ತೆ ಅಂತ ನಾವೆಲ್ಲ ನೋಡಿದ್ವಿ. ಹಿಂದೆ ಇಂಥ ಅನೇಕ ನಿಯೋಗಗಳು ಬೇರೆ ಬೇರೆ ದೇಶಗಳಲ್ಲಿ ಕುಳಿತುಕೊಂಡು ಮಾತನಾಡಿದ್ದನ್ನು ನೋಡಿದ್ದೀವಿ. ಫ್ರಾನ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅದಕ್ಕೆ ಸಹಿ ಹಾಕಿದ್ದನ್ನು ನೋಡಿದ್ದೀವಿ. ಇಸ್ಲಾಮಾಬಾದ್ನ MOUಗೂ ಕೂಡ ಸಹಿ ಹಾಕಿ ಉಭಯ ದೇಶಗಳ ನಡುವೆ ಕದನ ವಿರಾಮ ಜಾರಿಯಾಗಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅದೇ ಕದನ ವಿರಾಮದ ಬಗ್ಗೆ ಪ್ರಸ್ತಾವನೆಗಳು ಬರ್ತಾ ಇದೆ. ಈ ಕದನ ವಿರಾಮದಕ್ಕಿಂತಲೂ ಕೂಡ ಈ ಬಾರಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಯಾಕೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಈ ರೀತಿಯಾಗಿ ಒಂದು ಬಾರಿ ನೇರವಾಗಿ ಯುದ್ಧಕ್ಕೆ ಹೋಗ್ತಾರೆ, ಏಕಾಏಕಿಯಾಗಿ ಯುದ್ಧವನ್ನು ಸ್ಥಗಿತ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಯಾವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾರೆ? ಹಿಂದೆ ಜಾಗತಿಕವಾಗಿ ಒಂದು ವಿಶ್ಲೇಷಣೆ ಆಗಿತ್ತು. ಎದುರುಗಡೆ ಇರುವಂತಹ ಶತ್ರುವಿಗೆ ಸ್ವಲ್ಪ ಸಮಯ ಕೊಟ್ಟು, ಸ್ವಲ್ಪ ಅವರಿಗೆ ಸಮಯವನ್ನು ಅವಕಾಶವನ್ನು ಕೊಡೋದ್ರ ಮುಖಾಂತರ ಪುನರಪಿ ಏಕಾಏಕಿಯಾಗಿ ದಾಳಿ ಮಾಡಿ ಅವರನ್ನು ಹೊಡೆಯುವ ಪ್ರಯತ್ನದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರು ಆ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಬಾರಿ ಯುದ್ಧ, ಒಂದು ಬಾರಿ ಶಾಂತಿ ಮಾತುಕತೆ, ಈ ಬಗ್ಗೆ ವಿಶ್ಲೇಷಣೆಗಳಾಗಿತ್ತು. ಯಾವಾಗ? ಈ ಹಿಂದೆ ಆಗಿದ್ದಂಥ ವಿಶ್ಲೇಷಣೆ. ಆದರೆ ಈ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ಸ್ಥಗಿತ ಮಾಡಿದ್ದರ ವಿಶ್ಲೇಷಣೆಗಳು ಬೇರೆಯದ್ದೇ ರೀತಿಯಲ್ಲಿ ಹೋಗ್ತಾ ಇದೆ. ಈ ರೀತಿ ಆಗ್ತಾ ಇರುವಂತಹ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಅಮೆರಿಕದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಹಾಗಾದರೆ ಏನಾಯಿತು ಅಮೆರಿಕಾದಲ್ಲಿ? ಅಲ್ಲಿರುವಂತಹ ಅಧಿಕಾರಿಗಳ ಇದ್ರ ಬಗ್ಗೆ ನಿರಾಕರಣೆ ಮಾಡಿದ್ರ, ಇಲ್ವಾ ಹೌದು ಅಂತ ಒಪ್ಪಿಕೊಂಡ್ರ ಎನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇದಕ್ಕೆ ಕಾರಣ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಅಮೆರಿಕ ಉಕ್ರೇನ್ಗೆ ಬೇಕಾದಂತಹ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಾ ಇತ್ತು. ಒಂದು ಕಡೆ ಅಲ್ಲಿ ಸಾಮಗ್ರಿಗಳನ್ನು ಪೂರೈಕೆ ಮಾಡಬೇಕು, ಇಲ್ಲಿ ಮಧ್ಯಪ್ರಾಚ್ಯದ ದೇಶಗಳಿಗೆ ಪೂರೈಕೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಮುಜ್ನಲ್ಲಿ ಅಮೆರಿಕವೇ ಹೋರಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾದರೆ ಏನಾಯ್ತು ಅಮೆರಿಕಾದಲ್ಲಿ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ಸಮರಕ್ಕೆ ತಾತ್ಕಾಲಿಕ ವಿರಾಮ ಸಿಕ್ಕಿರೋದು. 13 ದಿನಗಳ ನಿರಂತರ ದಾಳಿಯನ್ನು ಅಮೆರಿಕಾದವರು ಮಾಡಿದರು. ಬೇರೆ ಬೇರೆ ಆಯಕಟ್ಟಿನ ಜಾಗಗಳನ್ನು ಗುರಿಯಾಗಿಸಿಕೊಂಡು 300ಕ್ಕೂ ಹೆಚ್ಚು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿತು. ಈ ದಾಳಿಯ ಭಾಗವಾಗಿ ಮೊಟ್ಟ ಮೊದಲ ಬಾರಿಗೆ ಇದೇ ಅಮೆರಿಕಾದವರು IRGCಯ ದೋಣಿಗಳನ್ನು ಹೊಡೆದುಳಿಸಿದ್ದನ್ನು ಕೂಡ ನೋಡಿದ್ದೀವಿ. ಇದೀಗ ಇವರು ಹೇಳ್ತಾ ಇದ್ದಾರೆ, ನಾವು ಸ್ಥಗಿತ ಮಾಡಿದ್ದೀವಿ ಅಂತ. ಅಲ್ಲಿಯ
ರಾಯಭಾರಿ ಮೈಕ್ ವಾಲ್ಜ್ ಎನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅಮೆರಿಕ ಪಡೆಗಳು ಸದ್ಯಕ್ಕೆ ಲಾಕ್ಡ್ ಅಂಡ್ ಲೋಡೆಡ್ ಇದೆ, ಅಂದರೆ ಸಂಪೂರ್ಣ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು, ಆ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಅವರೆಲ್ಲ ಹೇಳಿದರು. ಡೊನಾಲ್ಡ್ ಟ್ರಂಪ್ ದಾಳಿಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿದ್ರು ಕೂಡ ಅಮೆರಿಕ ಪಡೆಗಳು ಸಂಪೂರ್ಣವಾಗಿ ಸನ್ನದ್ಧ ಸ್ಥಿತಿಯಲ್ಲಿದ್ದೇವೆ ಅಂತ ಮೈಕ್ ವಾಲ್ಜ್ ಅವರು ಕೊಟ್ಟಿರುವಂಥ ಹೇಳಿಕೆ. ಅವರು 3-4 ಆಯಾಮಗಳ ಬಗ್ಗೆ ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಅವರು ಹೇಳ್ತಾರೆ, ರಾಜತಾಂತ್ರಿಕತೆಗೆ ಅವಕಾಶವನ್ನು ಕೊಡೋದು ಅಮೆರಿಕದ ಜವಾಬ್ದಾರಿಯಾಗಿದೆ, ಈ ಕಾರಣಕ್ಕಾಗಿ ಇರಾನ್ಗೊಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಒಂದು. ಎರಡನೇದು ಹೇಳ್ತಾರೆ, ನಾವು ಸಂಪೂರ್ಣವಾಗಿ ಸನ್ನದ್ಧತೆ ಇದ್ದೇವೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾವು ಸನ್ನದ್ಧತೆಯಲ್ಲೇ ಇದ್ದೇವೆ, ಇರಾನ್ ಏನಾದರೂ ಉಲ್ಲಂಘನೆ ಮಾಡಿದರೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇವರು ಹೇಳಿರೋದು. ಮೂರನೇ ಪಾಯಿಂಟ್ ಅವರು ಹೇಳ್ತಾರೆ, ಶಸ್ತ್ರಾಸ್ತ್ರ ಕೊರತೆ ಏನಾಗ್ತಿದೆ ಎನ್ನುವಂತಹ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಶುದ್ಧ ಸುಳ್ಳಾಗಿದೆ, ನಿರಾಕರಣೆಯನ್ನು ಮಾಡ್ತೀನಿ ಅಂತ ಅವ್ರು ಹೇಳಿದರು. ನಾಲ್ಕನೇದು ಹೇಳ್ತಾರೆ ಅವರು, ಇರಾನ್ನಲ್ಲಿ ಇರುವಂತಹ ಆಂತರಿಕ ಭಿನ್ನಾಭಿಪ್ರಾಯ ಏನಿದೆ, ಇರಾನ್ನ ಆಂತರಿಕ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋದಕ್ಕೂ ಕೂಡ ಅಮೆರಿಕ ಪ್ರಯತ್ನವನ್ನು ಪಡುತ್ತಿದೆ, ಆ ಮುಖಾಂತರ ಶಾಂತಿ ಒಪ್ಪಂದದ ಮಾತುಕತೆಗಳು ಆಗಬೇಕು ಅಂತ ಅಮೆರಿಕ ಬಯಸ್ತಾ ಇದೆ ಅಂತ ಈ ರಾಯಭಾರಿ ಹೇಳಿಕೆ ಕೊಟ್ಟರು. ಈಗ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ಈ ವಿಚಾರಕ್ಕೆ? ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇರಾನನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹ ಸೇನಾ ಸಾಮರ್ಥ್ಯ ಅಮೆರಿಕಕ್ಕಿದೆ, ಸದ್ಯಕ್ಕೆ ಸಂಧಾನದ ಮೂಲಕ ಒಪ್ಪಂದ ಮಾಡಿಕೊಳ್ಳೋದು ಅತ್ಯಂತ ಬುದ್ಧಿವಂತಿಕೆಯ ತಂತ್ರ ಆಗಿದೆ, ಹೀಗಾಗಿ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಅಮೆರಿಕಾದಲ್ಲಿ ಈ 13 ದಿನಗಳ ಯುದ್ಧ ಅಥವಾ ಅದಕ್ಕಿಂತ ಹಿಂದೆ ಒಂದು ಬೆಳವಣಿಗೆ ಆಗ್ತಾ ಬಂದಿತ್ತು. ಏನು? ಪ್ರತಿನಿತ್ಯ ಹೋಗಿ ಮಧ್ಯಾಹ್ನ ಡೊನಾಲ್ಡ್ ಟ್ರಂಪ್ ಅವರಿಗೆ ಶ್ವೇತಭವನದಲ್ಲಿ ಅಲ್ಲಿಯ ಮಿಲಿಟರಿ ಅಧಿಕಾರಿಗಳು ಇರಾನ್ ಮೇಲೆ ಆಗಬಹುದಾದಂಥ ಹೊಸ ದಾಳಿಯ ಯೋಜನೆಗಳನ್ನು ತೆರೆದಿಡ್ತಾ ಇದ್ರು. ಪ್ರತಿನಿತ್ಯ ಹೋಗ್ತಾ ಇದ್ರು ಮಧ್ಯಾಹ್ನ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡೋದು. ನೋಡಿ, ಇವತ್ತಿನ ದಾಳಿಯ ನೀಲಿ ನಕ್ಷೆ ಇಂತಿದ್ದಂತಿದೆ, ಈ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರಂತೆ. ಶುಕ್ರವಾರ ಎಂದಿನಂತೆ ಇದೇ ಸೇನಾ ಅಧಿಕಾರಿಗಳು ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಹೋದರು. ಹಿಂಗೆ ಇರಾನ್ ವಿರುದ್ಧ ಇಂಥದ್ದೊಂದು ದಾಳಿಯನ್ನು 14ನೇ ದಿನ ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ ಅಂತ ಹೇಳಿದಾಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರಂತೆ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ದಿನ ಇರಾನ್ ಮೇಲೆ ದಾಳಿ ಮಾಡೋದು ಬೇಡ ಅಂತ. ಎಲ್ಲಿ ಹೇಳಿರೋದು? ಶ್ವೇತಭವನದಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟು, ಅಂದರೆ ಸೇನಾ ಅಧಿಕಾರಿಗಳು ಒಂದು ಮ್ಯಾಪನ್ನು ಏನು ತೆಗೆದುಕೊಂಡು ಬಂದಿದ್ರು, ನೀಲಿ ನಕ್ಷೆಯನ್ನು ಏನು ತೆಗೆದುಕೊಂಡು ಬಂದಿದ್ರು, 14ನೇ ದಿನದ ದಾಳಿಯ ಭಾಗವಾಗಿ ಅದನ್ನು ನಿರಾಕರಣೆ ಮಾಡುವ ಮುಖಾಂತರ ಅವರು ಹೇಳಿದ್ರಂತೆ, ಇಲ್ಲ, ಒಮಾನ್ ದೇಶದ ಉನ್ನತ ಮಟ್ಟದ ನಿಯೋಗ ಈಗಾಗಲೇ ಟೆಹರಾನ್ ತಲುಪಿದೆ, ಟೆಹರಾನ್ ಅವರು ಇರಾನ್ನ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ, ಹೀಗಾಗಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ದಾಳಿಯನ್ನು ಮಾಡೋದು ಬೇಡ ಅಂತ ಹೇಳಿ ಇದನ್ನು ನಿರಾಕರಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ರಂತೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರೇ ಸ್ವತಃ ಈ ನಿರ್ಧಾರವನ್ನು ತೆಗೆದುಕೊಂಡು ಇರಾನ್ ವಿರುದ್ಧದ ದಾಳಿಯನ್ನ ಈ ಪರಿಪ್ರಮಾಣದಲ್ಲಿ ನಿಲ್ಲಿಸಿದ್ದಾರೆ ಅಂತ ಅಮೆರಿಕಾದಿಂದ ವಿಶ್ಲೇಷಣೆ ಬರ್ತಾ ಇದೆ. ನೀವು ನೋಡಿ, ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಮೊದಲ ಹಂತದ ಕದನ ವಿರಾಮ ಘೋಷಣೆ ಆಗಿದ್ದು ಏಪ್ರಿಲ್ 7ನೇ ತಾರೀಕು 2026 ಮೊದಲ ಹಂತದಲ್ಲಿ ಘೋಷಣೆ ಆಯಿತು. ಮೊದಲು 20 ದಿನಗಳು ಅಂತ ಹೇಳಿದರು. ಅದಾದ ನಂತರ ಎರಡನೇ ಒಪ್ಪಂದ ಜೂನ್ 14ನೇ ತಾರೀಕಿಗೆ ಆಗುತ್ತೆ. ಜೂನ್ 14ನೇ ತಾರೀಕಿಗೆ ಒಪ್ಪಂದ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದಿನ 60 ದಿನಗಳ ಕಾಲ ನಾವು ವೇಟ್ ಆ್ಯಂಡ್ ವಾಚ್ ಮಾಡ್ತೀವಿ, ಅಲ್ಲಿಯ ತನಕ ಕದನ ವಿರಾಮವಿರುತ್ತೆ, ಯಾವುದೇ ಕಾರಣಕ್ಕೂ ದಾಳಿ ಆಗಬಾರ್ದು, ಪ್ರತಿ ದಾಳಿ ಆಗಬಾರ್ದು ಅಂತ ಹೇಳಿದರು. ಆದರೆ ಈ 14ನೇ ತಾರೀಕಿಗೆ ಈ ಒಪ್ಪಂದ ಆಗಿ ಕೆಲವೇ ದಿನಗಳ ನಂತರ ಸಂಪೂರ್ಣವಾಗಿ ಈ ಮಾತುಕತೆ ಬಿದ್ದು ಹೋಗಿ ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದ್ದಕ್ಕೆ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಮಾಡಿತ್ತು. ಆದರೆ ಇದೀಗ ಅಮೆರಿಕ ಸ್ವತಃ, ಅಂದರೆ ಇರಾನ್ ಪದೇ ಪದೇ ಹೇಳ್ತಾ ಇತ್ತು, ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಪ್ರತಿ ದಾಳಿ ಮಾಡ್ತೀವಿ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಸುಮ್ಮನೆ ಕೂರಲ್ಲ ಅಂತ. ನೀವು ನೋಡಿ, ಇಡೀ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಯಾವತ್ತೂ ಹೋಗಿ, ಈಗ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಭಾರತವನ್ನು ನಾವು ಮಾಡಿದಾಗ ಪಾಕಿಸ್ತಾನದವರೇ ಕೇಳ್ಕೊಂಬಂದ್ರು ನಮ್ಮ ಹತ್ರ, ನಮಗೆ ಕದನ ವಿರಾಮ ಘೋಷಣೆ ಆಗಬೇಕು, ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಹಾನಿ ಆಗ್ತಿದೆ ಅಂತ. ಅದು ನೀವು ಅಮೆರಿಕ ಇರಾನ್ ಯುದ್ಧದ ಕಂಪೇರ್ ಮಾಡಿ, ಇರಾನ್ ಯಾವತ್ತೂ ಹೋಗಿ ಡೊನಾಲ್ಡ್ ಟ್ರಂಪ್ ಅವರು ನಮಗೆ ಕದನ ವಿರಾಮ ಆಗಬೇಕು, ಬೇರೆ ದೇಶಗಳ ಮಧ್ಯಸ್ಥಿಕೆ ವಹಿಸಬೇಕು, ಇದನ್ನು ಬಗೆಹರಿಸಬೇಕು ಅಂತ ಇರಾನ್ ಅವರು ಹೋಗಿ ಕೇಳಿಕೊಂಡಿದ್ದಲ್ಲ. ಇದೇ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ಬೇರೆ ದೇಶದ ಮಧ್ಯಸ್ಥಿಕೆ ಮುಖಾಂತರ ಸಂಧಾನಕ್ಕೆ ಬರುವಂತೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಇವತ್ತೇನಾಯಿತು, ಇವರೇ ದಾಳಿಯನ್ನು ಸ್ಥಗಿತ ಮಾಡೋ ಪ್ರಯತ್ನವನ್ನು ಮಾಡಿದ. ಇದು ಒಂದು ಭಾಗ. ಎರಡನೇ ಭಾಗ, ಅಸ್ತ್ರಗಳ ಕೊರತೆ ವರ್ಸಸ್ ಡೊನಾಲ್ಡ್ ಟ್ರಂಪ್ ಅವರ AI ಕಿಚ್ಚು. ನಾನು ಅವಾಗಲೇ ಹೇಳಿದೆ, ಈ ಯುದ್ಧ ಸ್ಥಗಿತ ಮಾಡೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು. ಕಾರಣಗಳು ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಮೆರಿಕಾದ ಶಸ್ತ್ರಾಸ್ತ್ರಗಳು ಕೊರತೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶತ್ರುಗಳ ಕ್ಷಿಪಣಿಯನ್ನು ತಡೆದುಕೊಳ್ಳಬಹುದಾದಂಥ, ಅವುಗಳನ್ನು ವಿರೋಧಿಸುವಂತಹ, ಅವುಗಳನ್ನು ನಾಶ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆಗೆ ಇತ್ತು. ಅದನ್ನು ಇದೀಗ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ ಅಂತ, ಪೆಟ್ರಿಯಾಟ್ ಕ್ಷಿಪಣಿ ಖಾಲಿ ಆಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ವರದಿ. ನೀವು ನೋಡಿ, ಅಮೆರಿಕ ರಕ್ಷಣಾ ಉದ್ಯಮ ಏನಿದೆ, ಒಂದು ವರ್ಷಕ್ಕೆ ಸಿದ್ಧಪಡಿಸುವಂತಹ ಪೆಟ್ರಿಯಾಟ್ ಕ್ಷಿಪಣಿಗಳ ಸಂಖ್ಯೆಗಿಂತ, ಜಸ್ಟ್ ಇಮ್ಯಾಜಿನ್, ಒಂದು ವರ್ಷಕ್ಕೆ ಸಿದ್ಧಪಡಿಸುವಂತಹ ಪೆಟ್ರಿಯಾಟ್ ಕ್ಷಿಪಣಿಗಳಿಂದ ಕಳೆದ 5 ತಿಂಗಳ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಬಳಕೆ ಮಾಡಿದಂತಹ ಕ್ಷಿಪಣಿಗಳ ಪ್ರಮಾಣ ದೊಡ್ಡ ಮಟ್ಟದಲ್ಲಿದೆ ಅಂತ ವರದಿಗಳು ಬರ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಅಮೆರಿಕ ಅದನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಹೊಸ ಉತ್ಪನ್ನಗಳನ್ನು
ಚಾಲ್ತಿಗೆ ತರುವ ವೇಗಕ್ಕಿಂತಲೂ ಕೂಡ ಬೇಡಿಕೆ ಅನ್ನೋದು ಆ ಪರಿಪ್ರಮಾಣದಲ್ಲಿ ವೇಗದಲ್ಲಿ ದೊಡ್ಡದಿದೆ. ಒಂದು ಕಡೆ ಉಕ್ರೇನಿಗೆ ಕೊಡಬೇಕು, ಕುವೈತ್, ಬಹರೇನ್, ಸೌದಿ ಅರೇಬಿಯಾ, ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಕೊಡಬೇಕು, ಅಮೆರಿಕ ತನ್ನ ಬಳಿ ಇಟ್ಕೊಳ್ಬೇಕು. ಹೀಗಾಗಿ ಇಲ್ಲಿ ಕೊರತೆ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮೆರಿಕದ ಜಂಟಿ ಸೇನಾ ಮುಖ್ಯಸ್ಥರು, ಮಧ್ಯಪ್ರಾಚ್ಯದ ಕಮಾಂಡರ್ಗಳು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದೇನೋ ಸಭೆ ಮಾಡಿದರಂತೆ. ಇಂತಿಂಥ ಪರಿಸ್ಥಿತಿ ಇದೆ, ಹೀಗಾಗಿ ದಾಳಿಯನ್ನು ಸ್ಥಗಿತ ಮಾಡೋಣ ಅಂತ ಒಂದು ಲೆಕ್ಕಾಚಾರ ಇದೆ. ಏನು ಲೆಕ್ಕಾಚಾರ ಇದು? ಮೊದಲು ಮಿತ್ರ ರಾಷ್ಟ್ರಗಳ ಸುರಕ್ಷತೆಗೆ ದೊಡ್ಡ ಮಟ್ಟದ ಆತಂಕ ಬರುತ್ತೆ. ಒಂದು ವೇಳೆ ನಾಳೆ ಇವೆಲ್ಲವೂ ಕೂಡ ಖಾಲಿಯಾದರೆ ಇರಾನ್ ಅತ್ಯಂತ ಕಡಿಮೆ ದರದ ಡ್ರೋನ್ಗಳನ್ನು ನಮ್ಮ ವಿರುದ್ಧ ಬಳಕೆ ಮಾಡ್ತಾರೆ, ಅವತ್ತು ನಾವು ದಾಳಿಗೆ ಬೆಲೆಯನ್ನು ತೆರಬೇಕಾಗುತ್ತೆ, ಹೀಗಾಗಿ ದಾಳಿಯನ್ನು ಸ್ಥಗಿತ ಮಾಡೋಣ ಅಂತ ಒಂದು ಹೇಳಿದಂತೆ. ಎರಡನೇದ್ದು, ಯುದ್ಧದ ಮೊದಲು ಅಮೆರಿಕದ ಬಳಿ ಇದ್ದಂಥ ಪೆಟ್ರಿಯಾಟ್ಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 2330 ಇತ್ತು. ಯುದ್ಧದ ಮೊದಲು, ಇದು ಫೆಬ್ರವರಿ 28ಕ್ಕಿಂತ ಮೊದಲು 5 ತಿಂಗಳಲ್ಲಿ ಬಳಕೆ ಮಾಡಿದ್ದೆಷ್ಟು ಇವರು? 1700 ಪೆಟ್ರಿಯಾಟ್ ಇವುಗಳನ್ನು ಬಳಕೆ ಮಾಡಿದ್ದಾರೆ. ಅಂದರೆ 2330 ಪೈಕಿ 1500ರಿಂದ 1700 ಬಳಕೆ ಆಯಿತು ಅಂತ. ಇದೀಗ ಯುದ್ಧ ಶುರುವಾಯಿತಲ್ಲ 28ನೇ ತಾರೀಕಿಗೆ, 28, ಮಾರ್ಚ್ 1, ಮಾರ್ಚ್ 2, ಮಾರ್ಚ್ 3, ಮಾರ್ಚ್ 4ನೇ ತಾರೀಕು, ಈ 5 ದಿನಗಳಲ್ಲಿ ಇದೇ ಪೆಟ್ರಿಯಾಟ್ ವ್ಯವಸ್ಥೆನ 800 ಅಮೆರಿಕಾದವರು ಬಳಕೆ ಮಾಡಿದ್ದಾರೆ. ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ದೇಶಗಳು ಇವರೆಲ್ಲರೂ ಕೂಡ ಸೇರಿಕೊಂಡು 800ಅನ್ನು 5 ದಿನಗಳಲ್ಲಿ ಬಳಕೆ ಮಾಡಿದರು. ಈಗ ಅಮೆರಿಕದ ಬಳಿ ಇರುವಂಥ ವ್ಯವಸ್ಥೆ ಎಷ್ಟಿದೆ? ಕೇವಲ 1000ಕ್ಕಿಂತ ಕಡಿಮೆ ಆ ವ್ಯವಸ್ಥೆ ಇದೆ ಅಂತ ಅಮೆರಿಕದ ವರದಿಗಳು ಬರ್ತಾ ಇರೋದು. ಲಾಕ್ಹೀಡ್ ಮಾರ್ಟಿನ್ ಎನ್ನುವಂತಹ ಒಂದು ಸಂಸ್ಥೆ ಇದನ್ನು ಉತ್ಪಾದನೆ ಮಾಡುತ್ತೆ ಅಮೆರಿಕಾದಲ್ಲಿ, ಈ ಪೆಟ್ರಿಯಾಟ್ ವ್ಯವಸ್ಥೆಯನ್ನು. ಅವರು ಪ್ರಸ್ತುತವಾಗಿ ವರ್ಷಕ್ಕೆ ಎಷ್ಟು ಉತ್ಪಾದನೆ ಮಾಡ್ತಾರೆ? 600 ಕ್ಷಿಪಣಿಗಳನ್ನು ಮಾತ್ರ ಉತ್ಪಾದನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗಿದೆ. ಆದರೆ ಅಮೆರಿಕ ತನ್ನ 5 ದಿನಗಳ ಯುದ್ಧದಲ್ಲಿ ಬಳಕೆ ಮಾಡಿದ್ದು 800. ವರ್ಷಕ್ಕೆ 600 ಉತ್ಪಾದನೆ, 5 ದಿನಕ್ಕೆ ಖರ್ಚಾಗಿದ್ದು 800. ನೀವು ವರ್ಷಕ್ಕೆ 600 ಉತ್ಪಾದನೆ ಮಾಡಿದರೆ ದಿನಕ್ಕೆ ಎಷ್ಟಾಗುತ್ತೆ? ಇದು ಒಂದು ಲೆಕ್ಕಾಚಾರದ ಪ್ರಕಾರ 1.7 ಕ್ಷಿಪಣಿ ಮಾತ್ರ ಅಮೆರಿಕಾದಲ್ಲಿ ತಯಾರಾಗ್ತಾ ಇರೋದು. ನಾಳೆ ಒಂದು ವೇಳೆ ಒಂದು ಲೆಕ್ಕಾಚಾರ ಇದೆ, ರಷ್ಯಾ ಮತ್ತು ಚೀನಾ ಒಗ್ಗಟ್ಟಾಗಿ ಇರಾನ್ನ ಪರವಾಗಿ ಏನಾದರೂ ಬಂದರೆ ನಾವು ಅವರ ವಿರುದ್ಧ ನೇರವಾದಂತಹ ದಾಳಿಯನ್ನು ಎದುರಿಸುವುದಕ್ಕೂ ಕೂಡ ನಮ್ಮ ಬಳಿ ಪೆಟ್ರಿಯಾಟ್ ವ್ಯವಸ್ಥೆಗಳು ಖಾಲಿ ಆಗಿಬಿಡುತ್ತೆ ಎನ್ನುವಂತಹ ಕಾರಣಕ್ಕಾಗಿ ಈ ಯುದ್ಧವನ್ನು ಬಳಕೆ ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳು ಬರ್ತಾ ಇದೆ. ಇವತ್ತು ಅಮೆರಿಕ ಕಳೆದ 5 ತಿಂಗಳಿಂದ ಬಳಕೆ ಮಾಡಿರುವಂಥ ಪೆಟ್ರಿಯಾಟ್ ವ್ಯವಸ್ಥೆಗಳನ್ನು ಮರು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕಕ್ಕೆ ಬೇಕಾದಂತಹ ಸಮಯ ಮುಂದಿನ 3 ವರ್ಷಗಳ ಕಾಲ ಸಮಯಾವಕಾಶ ಬೇಕಂತೆ. ಈ 3 ವರ್ಷಗಳ ಸಮಯಾವಕಾಶದಲ್ಲಿ ನಾವು ಉತ್ಪಾದನೆ ಮಾಡಬಹುದು. ಆದರೆ ಈ ದಾಳಿ ಕಂಟಿನ್ಯೂ ಆದರೆ ಮತ್ತಷ್ಟು ಪೆಟ್ರಿಯಾಟ್ಗಳು ನಮ್ಮದ್ದೇ ಹೆಚ್ಚು ವ್ಯಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ಯುದ್ಧವನ್ನು ಸ್ಥಗಿತ ಮಾಡಿದ್ದಾರೆ ಅಂತ ಒಂದು ಹೇಳ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಇರಾನ್ ವಿರುದ್ಧ ಅಮೆರಿಕ 1000 ಈ ಪೆಟ್ರಿಯಾಟ್ ಕ್ಷಿಪಣಿಗಳನ್ನು ಏನಾದರೂ ಬಳಕೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ಪ್ಲೇಸಿಗೆ 1000 ರಿಪ್ಲೇಸ್ ಆಗಬೇಕಲ್ಲಿ. ಬಟ್ 1000ಕ್ಕೆ ರಿಪ್ಲೇಸ್ ಆಗ್ತಾ ಇರೋದು ಎಷ್ಟು ಅಮೆರಿಕಾದಲ್ಲಿ? ಕೇವಲ 172. ಹೆಚ್ಚು ಕಡಿಮೆ 850ಕ್ಕಿಂತ ಹೆಚ್ಚು ಕ್ಷಿಪಣಿಗಳು ಮೈನಸ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಅಮೆರಿಕಕ್ಕೆ ಆತಂಕ ಆಗಿದೆ ಅನ್ನುವಂಥದ್ದು ಒಂದು. ಎರಡನೇದ್ದು, ವೆಚ್ಚದಾಯಕವಾಗಿದೆ. ಈ ಪೆಟ್ರಿಯಾಟ್ ಬ್ಯಾಟ್ರಿಗಳ ವ್ಯವಸ್ಥೆಗೆ $1 ಬಿಲಿಯನ್ ಹಣ ಬೇಕಾಗುತ್ತಂತೆ. $1 ಬಿಲಿಯನ್ ಹಣ. ಇಲ್ಲಿ ಇರಾನ್ ಬಳಕೆ ಮಾಡ್ತಾ ಇರೋದೆಷ್ಟು? ಕೇವಲ 15 ಕೋಟಿ ರೂಪಾಯಿನ ಬಳಕೆ ಮಾಡಿ ಅಮೆರಿಕದ ವಿರುದ್ಧ ಅವರು ದಾಳಿ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅಂಥದ್ದೊಂದು ಪರಿಸ್ಥಿತಿ ಆಗ್ತಾ ಇದೆ ಅಂತ. ನೀವು ಇತಿಹಾಸದಲ್ಲಿ, ಅಮೆರಿಕದ ಇತಿಹಾಸದಲ್ಲಿ, ಅದು ಲೆಬನಾನ್ ವಿರುದ್ಧ ಅಥವಾ ಬೇರೆ ಬೇರೆ ದೇಶಗಳ ವಿರುದ್ಧ, ಇರಾಕ್ ವಿರುದ್ಧ ಅಮೆರಿಕ ದಾಳಿ ಮಾಡಿದಂತಹ ಸಮಯದಲ್ಲಿ, ಮಧ್ಯಪ್ರಾಚ್ಯದಲ್ಲಿ ದಾಳಿ ಮಾಡುವಂತಹ ಸಮಯದಲ್ಲಿ ಕೇವಲ ಅಮೆರಿಕಕ್ಕೊಂದು ಕೊರತೆ ಆಗ್ತಾ ಇತ್ತು. ಅದು ಟ್ರಕ್ಗಳ ಕೊರತೆ, ಬಾಂಬ್ಗಳ ಕೊರತೆ, ಬೇರೆ ಬೇರೆ ಮಿಸೈಲ್ಗಳ ಕೊರತೆ ಆಗ್ತಾ ಇತ್ತು. ಆದರೆ ಅಮೆರಿಕದ ಒಟ್ಟಾರೆ ರಕ್ಷಣಾ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ವ್ಯವಸ್ಥೆ ಕೊರತೆಯಾಗಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಈ ಕಾರಣಕ್ಕಾಗಿ ಈ ಯುದ್ಧವನ್ನು ಸ್ಥಗಿತ ಮಾಡುವಂತೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ ಅಂತ. ಇವೆಲ್ಲದರ ಜೊತೆಗೆ ಒಮಾನ್ನ ನಿಯೋಗ ಹೋಯಿತು. ಇರಾನ್ ಒನ್ಸ್ ಅಗೇನ್ ಕೆಲವೊಂದಿಷ್ಟು ಷರತ್ತುಗಳನ್ನು ಒದಗಿಸ್ತಾ ಇದೆ. ಏನದು? ಇರಾನ್ ಶಾಂತಿ ಒಪ್ಪಂದಕ್ಕೆ ಕಠಿಣ ಷರತ್ತು. ಏನು ಕಠಿಣ ಷರತ್ತು? ಅದೇ 14 ಪ್ರಸ್ತಾವನೆಗಳು, ಅದೇ 14 ಬೇಟಿಕೆಗಳನ್ನು ಅಮೆರಿಕಾದವರು ಒಪ್ಕೊಳ್ಬೇಕು ಅಂತ ಇರಾನ್ ಅವರು ಹೇಳೋದು. ಅದೇ ಇಸ್ರೇಲ್ನವರು ಲೆಬನಾನ್ನ ಹೆಜ್ಬುಲ್ಲಾದವ್ರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಲೆಬನಾನ್ನಲ್ಲಿ ಏನು ಸಾವು ನೋವುಗಳಾಗ್ತಾ ಇದೆ, ಆ ಸಾವು ನೋವುಗಳನ್ನು ಸ್ಥಗಿತ ಮಾಡಬೇಕು ಅನ್ನೋದು ಇರಾನ್ನ ಬೇಡಿಕೆ ಆಗಿದೆ. ಎಲ್ಲ ಬೇಡಿಕೆಗಳಿಗೆ ಒಪ್ಪಿಕೊಂಡ್ರೆ ಮಾತ್ರ ನಾವು ಈ ಅಮೆರಿಕ ಸಂಪೂರ್ಣವಾಗಿ ಇದನ್ನೆಲ್ಲ ನಿಲ್ಲಿಸಬೇಕು, ಲೆಬನಾನ್ ಮೇಲಿನ ದಾಳಿಯನ್ನು, ಶಾಂತಿ ಮಾತುಕತೆ ನಡಿಬೇಕು ಅಂತ ಹೇಳಿದ್ರೆ 14 ಅಂಶಗಳ ಷರತ್ತಿಗೆ ಬದ್ಧ ಆಗಿರಬೇಕು. ಲೆಬನಾನ್ನ ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡುವುದು ಇರಾನ್ನ ಆದ್ಯ ಕರ್ತವ್ಯವಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ಶಾಂತಿ ಮಾತುಕತೆ ಸಾಧ್ಯ ಅಂತ ಯಾರೇನು ಹೇಳ್ತಾ ಇದ್ದಾರೆ? ಇದೇ ಇರಾನ್ನವರು ಹೇಳ್ತಾ ಇರೋದು. ದಕ್ಷಿಣ ಲೆಬನಾನ್ನಿಂದ ಇಸ್ರೇಲ್ ಸೇನೆ ಹಂತ ಹಂತವಾಗಿ ಹಿಂದಕ್ಕೆ ಸರಿಬೇಕು. ಆ ಜಾಗವನ್ನು ಲೆಬನಾನ್ ಸರ್ಕಾರಿ ಸೈನ್ಯ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅಂತ ಜೂನ್ 26, 2026ರಂದು ಅಮೆರಿಕ ಮತ್ತು ಲೆಬನಾನ್ ನಡುವೆ ಆದಂತಹ ಮಾತುಕತೆ, ಅಂದರೆ ಅಮೆರಿಕದ ನೇತೃತ್ವದಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಆದಂತಹ ಮಾತುಕತೆಯಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬರಲಾಗಿತ್ತು.
ಅಲ್ಲಿ ಇಸ್ರೇಲ್ ಸೈನ್ಯವೂ ಇರಬಾರ್ದು, ಇಸ್ರೇಲ್ ಯಾವುದೇ ದಾಳಿಯನ್ನು ಮಾಡಬಾರ್ದು, ಹೆಜ್ಬುಲ್ಲಾ ಸಂಘಟನೆಯ ಆ ಸೈನಿಕರು ಬಂಡುಕೋರರು ಕೂಡ ಅವರಲ್ಲಿ ಇರಬಾರ್ದು, ಲೆಬನಾನ್ನ ಅಧಿಕೃತ ಸೈನ್ಯ ಏನಿದೆ ಅವರು ಮಾತ್ರ ಅದನ್ನು ನೋಡ್ಕೊಳ್ಬೇಕು ಎನ್ನುವಂತಹ ನಿಯಮವನ್ನು ಅವತ್ತು ತರಲಾಗಿತ್ತು. ಆದರೆ ಆ ನಿಯಮ ಪಾಲನೆ ಆಯ್ತಾ? ಖಂಡಿತ ಇಲ್ಲ. ಹೆಜ್ಬುಲ್ಲಾದವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಇಸ್ರೇಲ್ನವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಜ್ಬುಲ್ಲಾದವರ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಇರಾನ್ನ ಪರಮೋಚ್ಚ ನಾಯಕ ಒಪ್ಪಂದದ ಮಾತುಕತೆಗಳ ಬಗ್ಗೆ ಒಂದು ಹೊಸ ಷರತ್ತನ್ನು ವಿಧಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಕಾಯಂ ಶಾಂತಿ ಮಾತುಕತೆ ಆಗಬೇಕಂದ್ರೆ ಇಸ್ರೇಲ್ ಲೆಬನಾನ್ನಿಂದ ಸಂಪೂರ್ಣವಾಗಿ ಹೊರ ಹೋಗಬೇಕು. ಯಾವ ಕಾರಣಕ್ಕಾಗಿಯೂ ಕೂಡ ಇಸ್ರೇಲ್ ಲೆಬನಾನ್ನಲ್ಲಿ ಇರಬಾರ್ದು. ಲೆಬನಾನ್ನ ಯಾವ್ಯಾವ ಪ್ರದೇಶನ ಅವರು ವಶಪಡಿಸಿಕೊಂಡಿದ್ದಾರೋ ಅದನ್ನು ಸಂಪೂರ್ಣವಾಗಿ ಬಿಟ್ಟು ತೊಲಗಬೇಕು ಅಂತ ಮೋಸ್ತಬಾ ಖಮೇನಿ ಕೊಟ್ಟಂತಹ ಹೇಳಿಕೆ ಇದು. ಇದಕ್ಕೆ ಇಸ್ರೇಲ್ ಒಪ್ಪಿಕೊಳ್ಳುತ್ತಾ? ಇದು ಯಕ್ಷ ಪ್ರಶ್ನೆ ಇದೆ. ಬೆಂಜಮಿನ್ ನೆತನ್ಯಾಹು ಇವತ್ತು ಅಮೆರಿಕಕ್ಕೆ ಹೋಗಿದ್ದಾರೆ. ಅಮೆರಿಕಾದಲ್ಲಿ ಟ್ರಂಪ್ ಅವರನ್ನು ಭೇಟಿ ಮಾಡ್ತಾರೆ. ಆ ಸಮಯದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ನೀವು ನೋಡಿ, ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳಾಗುತ್ತೆ ಅಂತ ಸುದ್ದಿ ಬಂದಾಗಲೇ ಅದನ್ನು ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ಇಸ್ರೇಲ್ನ ರಕ್ಷಣಾ ಸಚಿವರೆಲ್ಲ ವಿರೋಧ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ವಾಪಸ್ ಹಿಂದೋಗೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತಾ? ಸಂಪೂರ್ಣವಾಗಿ ಸಾಧ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಪ್ರಯತ್ನದ ಭಾಗವಾಗಿ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ 14 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಈ ಮಾತುಕತೆ ಒಂದು ಹಂತಕ್ಕೆ ಬರುತ್ತೆ, ಶಾಂತಿ ಮಾತುಕತೆಗಳಾಗುತ್ತೆ ಅಂತ ಹೇಳ್ತಾರೆ. ಇಸ್ರೇಲ್ ಅದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ ಅದನ್ನು ಕಾದು ನೋಡೋಣ. ಇದರ ಜೊತೆಗೆ ತೈಲ ಮಾರುಕಟ್ಟೆಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ನಾವು ನಿನ್ನೆಯ ತನಕ ಒಂದು ಬೆಳವಣಿಗೆ ಬಗ್ಗೆ ನೋಡಿದ್ವಿ. ತೈಲ ಮಾರುಕಟ್ಟೆಯಲ್ಲಿ ಪ್ರತಿ ದಿನವೂ ಕೂಡ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ತೈಲ ಬೆಲೆ ಏರಿಕೆ, ಬ್ರೆಂಟ್ ಕಚ್ಚಾ ತೈಲ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ತೈಲ ದರ ಏರಿಕೆ ಆಗ್ತಾ ಇದೆ ಅಂತ ನೋಡಿದ್ವಿ. ಆದರೆ ಈಗ ಬರ್ತಾ ಇರುವಂಥ ಒಂದು ಸಮಾಧಾನಕರ ಸುದ್ದಿ ಅಂತ ಹೇಳಿದ್ರೆ ಅದು ಕಚ್ಚಾ ತೈಲದ ದರ ಇಳಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಕಚ್ಚಾ ತೈಲ ಬೆಲೆ ಶೇಕಡ 4ರಿಂದ 4.9ರಷ್ಟು ಇಳಿಕೆ ಆಗಿದೆ. ಪ್ರತಿ ಬ್ಯಾರಲ್ಗೆ $92.02 ತಲುಪಿದೆ. ಇತ್ತೀಚೆಗೆ ಬ್ರೆಂಟ್ ಕಚ್ಚಾ ತೈಲ ದರ $102 ಸೃಷ್ಟಿ ಮಾಡಿತ್ತು. ಇದೀಗ ಅದು ಕಡಿಮೆ ಆಗಿದೆ ಅಂತ ಅಂತಾರಾಷ್ಟ್ರೀಯ ವರದಿಗಳು ಬರ್ತಾ ಇರೋದು. ನೀವು ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ 3ನೇ ಬಾರಿಗೆ ಕದನ ವಿರಾಮ ಏರ್ಪಡ್ತಲ್ಲ, ಆ ಸಮಯದಲ್ಲಿ ಕಚ್ಚಾ ತೈಲದ ಬೆಲೆ 4.9ರಷ್ಟು ಇಳಿಕೆಯಾಗಿ ಇದೀಗ $92.02 ಬಂದಿದೆ. ಮೊದಲ 2-3 ದಿನಗಳಲ್ಲಿ, ಅಂದರೆ ಈ 13 ದಿನಗಳ ಕತೆ ಹೇಳ್ತಾ ಇದ್ದೇನೆ ನಾನು. ಈ ಯುದ್ಧ ಶುರುವಾಗಿ ಈ 13 ದಿನಗಳ ಪೈಕಿ ಮೊದಲ 2-3 ದಿನಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ ಪ್ರತಿ ಬ್ಯಾರಲ್ಗೆ $95 ಗಡಿಯನ್ನು ದಾಟಿತು. ಇರಾನ್ ತೈಲ ರಫ್ತು ಸಂಪೂರ್ಣವಾಗಿ ಸ್ಥಗಿತಗೊಳ್ಳಬಹುದು ಎನ್ನುವಂತಹ ಭೀತಿ ದೊಡ್ಡ ಮಟ್ಟದಲ್ಲಿ ಇದಕ್ಕಿತ್ತು ಅಂತ ಒಂದು. ಅದಾದ ನಂತರ ಯುದ್ಧ ಶುರುವಾಗಿ ಒಂದು 5 ದಿನಕ್ಕೆ ಏನಾಯಿತು, 5ರಿಂದ 9ನೇ ದಿನದ ಅವಧಿಯಲ್ಲಿ ಇರಾನ್ ಪಡೆಗಳು ಏನು ಮಾಡಿದ್ರು, ಈ ಪರ್ಷಿಯನ್ ಗಲ್ಫ್ನಲ್ಲಿ ಅಮೆರಿಕಾದ ಮಿತ್ರ ರಾಷ್ಟ್ರಗಳು ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದ್ದರ ಪರಿಣಾಮವಾಗಿ ಕೇವಲ 48 ಗಂಟೆಗಳಲ್ಲಿ ಪ್ರತಿ ಬ್ಯಾರಲ್ಗೆ $98 ಜಿಗಿತಾಗಿದ್ದನ್ನು ನೋಡಿದ್ವಿ. ಅಂದರೆ ಸರಿಸುಮಾರು ಅಲ್ಲಿಂದ $3 ಏರಿಕೆ ಆಯಿತು ಕೇವಲ 7 ದಿನಗಳ ಆಸುಪಾಸಲ್ಲಿ. ಅದಾದ ನಂತರ ದಾಳಿ 10ನೇ ದಿನದಿಂದ 13ನೇ ದಿನದ ತನಕ ಒಂದು ಬೆಳವಣಿಗೆ ಆಯಿತು. ಇಲ್ಲೇನಾಯಿತು ಅಂತ ಹೇಳಿದ್ರೆ ಅರಬ್ ರಾಷ್ಟ್ರಗಳ ಪ್ರಮುಖ ಇಂಧನ ಕೇಂದ್ರಗಳು, ಎಲ್ಲೆಲ್ಲಿ ಕುಡಿಯುವ ನೀರನ್ನು ಸಂಸ್ಕರಣೆ ಮಾಡುವಂತಹ ವ್ಯವಸ್ಥೆ, ಅದು ಕುವೈತ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಬಹರೇನ್, ಎಲ್ಲೆಲ್ಲಿ ಕುಡಿಯುವ ನೀರಿನ ಸಂಸ್ಕರಣಾ ಘಟಕಗಳಿತ್ತು ಅವುಗಳನ್ನು ಕೇಂದ್ರೀಕರಿಸಿಕೊಂಡು ಇದೇ IRGC ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಒನ್ಸ್ ಅಗೇನ್ ಏನೋ ಮಧ್ಯಪ್ರಾಚ್ಯದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಅವರಿಗೆ ಕುಡಿಯೋದಕ್ಕೆ ನೀರು ಸಿಗದೇ ಇದ್ದರೆ ನಮಗೆಲ್ಲಿ ತೈಲ ಕೊಡ್ತಾರೆ ಎನ್ನುವಂಥ ಆತಂಕ ತೈಲ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದಲ್ಲಾಯಿತು. ಆ ಸಮಯದಲ್ಲಿ ದೊಡ್ಡ ಮಟ್ಟದ ಹೆಚ್ಚಳ ಆಗಿ $100 ಆಸುಪಾಸಿಗೆ ಬಂದಿದ್ದನ್ನು ನೋಡಿದ್ವಿ. ಇದೀಗ 13 ದಿನಗಳ ಭೀಕರ ಈ ಯುದ್ಧ ಬೆಳವಣಿಗೆಗಳ ನಂತರ ತೈಲ ಬೆಲೆ ಇಳಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಎಷ್ಟು ದಿನ ಇರುತ್ತೆ? ಇದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತೀವಿ, ಎಲ್ಲ ಹಡಗುಗಳಿಗೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಇತ್ಯಾದಿ ಎಲ್ಲವೂ ಕೂಡ ಆಗಿತ್ತು. ಇದೀಗ ಇರಾನ್ಗೆ ಹಿಂದೆ ಒಂದು ಅವಕಾಶವನ್ನು ಕೊಟ್ಟಿತ್ತಲ್ಲ ಅಮೆರಿಕ, ತಾನು ಉತ್ಪಾದನೆ ಮಾಡಿರುವಂಥ ತೈಲವನ್ನು ಮತ್ತೊಂದು ದೇಶಕ್ಕೆ ಇರಾನ್ನವರು ಮಾರಾಟ ಮಾಡಬಹುದು ಅಂತ. ಅಂದರೆ ಅದು ಆಗಸ್ಟ್ 21 ತನಕ ಅದಕ್ಕೆ ಅವಕಾಶ ಇತ್ತು. ಆದರೆ ಈ ಹಡಗುಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಅಮೆರಿಕಾದವರು ಅದನ್ನು ತಡೆದು ಬಿಟ್ಟಿದ್ರು. ಒನ್ಸ್ ಅಗೇನ್ ಅಮೆರಿಕಾದವರು ಅದಕ್ಕೆ ಅವಕಾಶವನ್ನು ಕೊಡ್ತಾರಾ? ಅಥವಾ ಇರಾನ್ ತನ್ನ ತೈಲವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತರದೇನೆ ಮತ್ತೊಮ್ಮೆ ತೈಲ ವಿಚಾರದಲ್ಲಿ ಬಿಕ್ಕಟ್ಟುಗಳು ಸೃಷ್ಟಿಯಾಗುತ್ತಾ? ಕಾದು ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ಜೊತೆಗೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿಯ ಉದ್ದೇಶದ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇರೋದು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೆಲ್ಲ ಇದೀಗ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. ಅಂದರೆ ಶ್ವೇತಭವನದಿಂದಲೇ ಅವರಿಗೊಂದು ಆಹ್ವಾನ ಬಂದಿದೆ. ಆ ಆಹ್ವಾನದ ಭಾಗವಾಗಿ ಬೆಂಜಮಿನ್ ನೆತನ್ಯಾಹು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಆರೋಪ ಪ್ರತ್ಯಾರೋಪ, ಇವರನ್ನು ಅವ್ರು ಬೈತಾ ಇದ್ರು, ಅವರನ್ನು ಇವರು ಬೈತಾ ಇದ್ದದ್ದನ್ನೆಲ್ಲ ನೋಡಿದ್ವಿ. ಇವೆಲ್ಲದರ ನಡುವೆ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ, ಅವರು ಅಮೆರಿಕಕ್ಕೆ ಹೋಗ್ತಾ ಇರೋದು ಒಂದು ಕುತೂಹಲ. ಒಂದು ಕಡೆ ಇತ್ತೀಚೆಗೆ ಬಂಧನದ ವಾರೆಂಟ್ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಇದ್ದಿದ್ದನ್ನು ನೋಡಿದ್ದೀವಿ. ಆ ಬಂಧನದ ವಾರೆಂಟ್ ಇದ್ದಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರನ್ನು ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಅಧ್ಯಕ್ಷ ಟ್ರಂಪ್ ಅವರೊಂದಿಗೇನೋ ಮಾತುಕತೆ ನಡೆಸ್ತಾರಂತೆ. ಯಾವ ಮಾತುಕತೆಗಳ ಬಗ್ಗೆ ಚರ್ಚೆ ಆಗ್ಬೋದು? ಸಹಜವಾಗಿ
ಅದು ಸಂಧಾನದ ಬಗ್ಗೆ ಏನು ಚರ್ಚೆ ಆಗುತ್ತೆ, ಸಂಧಾನ ಆಗುತ್ತಾ, ಸಂಧಾನ ಆದರೆ ಅಮೆರಿಕಾದಿಂದ ಇರಾನ್ಗೆ ಏನು ಸಿಗುತ್ತೆ, ಇರಾನ್ಗೆ ಅದು ಸಿಕ್ಕರೆ ಇಸ್ರೇಲ್ನ ಬುಡಕ್ಕೆ ಹೆಂಗೆ ಬರುತ್ತೆ, ಯಾವ ಕಾರಣಕ್ಕಾಗಿಯೂ ಕೂಡ ಸಂಧಾನ ಆಗಬಾರ್ದು ಎನ್ನುವಂಥ ಒಂದು ವಿಚಾರ. ಎರಡನೇದ್ದು, ಮಾತುಕತೆ ಆಗದೆ ಒನ್ಸ್ ಅಗೇನ್ ಎಫೆಕ್ಟ್ ಫ್ಯೂರಿ 2.0ನಂತೆ ಮತ್ತೊಂದು ಹಂತದ ಯುದ್ಧ ಏನಾದರೂ ಹೋದರೆ ಸೇನಾ ಸಹಕಾರವನ್ನು ಇಸ್ರೇಲಿಂದ ಹೆಂಗೆ ಪಡೆದುಕೊಳ್ಬೇಕು, ಹೇಗೆ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ಮೂರನೇದ್ದೇನಿದೆ ಬೆಳವಣಿಗೆ ಅಂತ ಹೇಳಿದ್ರೆ ಗಾಜಾ ಮತ್ತು ಲೆಬನಾನ್. ಯಾವ ಲೆಬನಾನ್ ವಿಚಾರದಲ್ಲಿ ಇರಾನ್ ಇವತ್ತು ಪಟ್ಟು ಸಡಿಲಿಸದೆ ಲೆಬನಾನ್ನಿಂದ ಇಸ್ರೇಲ್ ದೂರ ಹೋಗಬೇಕು ಅಂತ ಅಮೆರಿಕಕ್ಕೊಂದು ಷರತ್ತನ್ನು ವಿಧಿಸ್ತಾ ಇದೆಯೋ, ಆ ಷರತ್ತಿನ ಬಗ್ಗೆಯೂ ಕೂಡ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರ ಜೊತೆಗೆ ಮಾತನಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ನೆತನ್ಯಾಹು ಅವರು ಕಡ್ಡಿ ಮುರಿದಂಗೆ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ 1982ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಹೆಜ್ಬುಲ್ಲಾವನ್ನು ಮಟ್ಟ ಹಾಕುವ ತನಕ ನಾವು ಇಲ್ಲಿ ದಕ್ಷಿಣ ಲೆಬನಾನ್ನಿಂದ ಹಿಂದೆ ಸರಿಯಲ್ಲ ಅಂತ ನೆತನ್ಯಾಹು ಅವರು ಹೇಳಿದರು, ಅಲ್ಲಿ ರಕ್ಷಣಾ ಸಚಿವರು ಕೂಡ ಹೇಳಿದರು. ಈ ವಿಚಾರದಲ್ಲಿ ಏನು ಸ್ಟ್ಯಾಂಡ್ ಆಗುತ್ತೆ, ಹೀಗಾಗಿ ಶ್ವೇತಭವನದತ್ತ ಎಲ್ಲರ ಕಣ್ಣಿದೆ, ಇವರ ಭೇಟಿ ಏನಾಗುತ್ತೆ ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ನೀವು ನೋಡಿ, ಒಂದು ದೇಶ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳ ಒಂದು ಪರಿಹಾರ ಅನ್ನೋದಿರುತ್ತೆ. ಆದರೆ ಈ ಪಕ್ಕದ ಪಾಕಿಸ್ತಾನ ಅನ್ನೋ ದೇಶಕ್ಕೆ ಪರಿಹಾರವೇ ಇಲ್ಲವೇನೋ ಅನ್ನುವಂತಹ ಮಟ್ಟಿಗೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಯುದ್ಧದ ವಿಚಾರದಲ್ಲಿ ಪಾಕಿಸ್ತಾನ ಇವತ್ತು ಏನು ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು ಅಂತ ವಿಲವಿಲ ಒದ್ದಾಡುವಂತಹ ಸ್ಥಿತಿಯಲ್ಲಿದೆ. ಅದು ಸೌದಿ ಅರೇಬಿಯಾ ಮತ್ತು ಹೌತಿಗಳ ಕಾರಣಕ್ಕೆ. ಇದು ಒಂದು ಭಾಗ. ಎರಡನೇ ಭಾಗ, ಬಲೂಚಿಗಳು ಪ್ರತ್ಯೇಕ ದೇಶ ಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದು ಪಾಕಿಸ್ತಾನದ ಸೈನಿಕರು ಮತ್ತು ಪೊಲೀಸರನ್ನು ಗುಂಡಿಟ್ಟು ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದ. ಇದು ಒಂದು ಭಾಗ. ನೀವು ಪಕ್ಕದಲ್ಲಿ ಹೋದರೆ ಅಫ್ಘಾನಿಸ್ತಾನದಿಂದ ಏನಾದರೂ ನೆಮ್ಮದಿದೆ, ಇಲ್ಲ, ಅಲ್ಲಿಯೇ TTP ಉಗ್ರರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇತ್ತ ಯಾವ POKಯನ್ನು ವಶಪಡಿಸಿಕೊಂಡು ಅಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ಅಂತ ವಿಶ್ವಸಂಸ್ಥೆಗೆ ತೋರಿಸೋ ಪ್ರಯತ್ನವನ್ನು ಇದೇ ಪಾಕಿಸ್ತಾನ ಮಾಡ್ತಿದೆಯಲ್ಲ, ಅದು ಅಕ್ಷಮ್ಯ ಸುಳ್ಳು ಅನ್ನೋದು POKಯಿಂದ ಬರ್ತಾ ಇರುವಂತಹ ವರದಿಗಳು ಹೇಳ್ತಾ ಇದೆ. ಇದೀಗ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ 3 ಹಂತದಲ್ಲಿ ಚುನಾವಣೆಗಳು ನಡೀತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ ಇದೇ DNAಯಲ್ಲಿ, POK ಎನ್ನುವಂತಹ ಪ್ರದೇಶಕ್ಕೆ ಪಾಕಿಸ್ತಾನದ ಸಂವಿಧಾನದಲ್ಲಿ ಮಾನ್ಯತೆ ಅನ್ನೋದಿಲ್ಲ. ನಾವು ಇವರಿಗಾಗಿ ಒಂದು ಪ್ರತ್ಯೇಕ ಸರ್ಕಾರ ಕೊಟ್ಟಿದ್ದೀವಿ, ಪ್ರತ್ಯೇಕ ಅಧ್ಯಕ್ಷರನ್ನು ಕೊಟ್ಟಿದ್ದೀವಿ, ಆ ಪ್ರಾಂತ್ಯಗಳಿಗೆ ಬೇಕಾದಂತಹ ಮಿನಿಸ್ಟರ್ಗಳು, ಮಂತ್ರಿಗಳು ಎಲ್ಲರನ್ನೂ ಕೂಡ ಕೊಟ್ಟಿದ್ದೀವಿ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡೆದರೂ ಕೂಡ ಅಂಥದ್ದೊಂದು ವ್ಯವಸ್ಥೆ POKಯಲ್ಲಿ ಇಲ್ಲ ಅಂತ ನಾವು ಹೇಳ್ತಾ ಇರೋದಲ್ಲ. ಅದರ ಬದಲಾಗಿ POKಯಲ್ಲಿ ಬದುಕ್ತಾ ಇರುವಂತಹ ಜನ ಹೇಳ್ತಾ ಇದ್ದಾರೆ. ಕಳೆದ 1.5-2 ತಿಂಗಳಿಂದ ಆಗ್ತಾ ಇರುವಂತಹ ಜಂಟಿ ಅವಾಮಿ ಪಾರ್ಟಿಯ ಈ ಹೋರಾಟದ ನಡುವೆ ಇದೀಗ ಇವತ್ತಿನಿಂದ ಮೊದಲ ಹಂತದ ಮತದಾನ POKಯಲ್ಲಿ ಶುರುವಾಗಿದೆ. ಇದೇ ರಾಜಕಾರಣದ ಕಾರಣಕ್ಕಾಗಿ 12 ಮೀಸಲಾತಿ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೆಲೆ ಏರಿಕೆಯ ವಿರುದ್ಧ ಅಲ್ಲಿಯ ಜನ ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಪಾಕಿಸ್ತಾನದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಚುನಾವಣೆ ಆಗ್ತಾ ಇದೆ. ಏನಾಗ್ತಾ ಇದೆ ಚುನಾವಣೆಯ ಹಿನ್ನೆಲೆ ಏನು, ಏನಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ DNAಯಲ್ಲಿ ನೋಡ್ತಾ ಹೋಗೋಣ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಪಾಕಿಸ್ತಾನ ಬೂಟಾಟಿಕೆ ನಡೆಸ್ತಾ ಇದೆ. ಅಕ್ಷಮ್ಯ ಸತ್ಯ ಇದು. ಬೂಟಾಟಿಕೆ ನಡೆಸ್ತಾ ಇರೋದು. ಆ ಪ್ರಾಂತ್ಯ ಪ್ರತ್ಯೇಕ ಅಂತ ಹೇಳ್ತಾರೆ, ಸ್ವತಂತ್ರ ಅಂತ ಹೇಳ್ತಾರೆ. ಆದರೆ ಅವರ ಅಣತಿಯಂತೆ, ಅವರ ಮಾತಿನಂತೆ ಕೇಳುವಂತಹ ನಾಯಕನೊಬ್ಬನನ್ನು ಅಲ್ಲಿ ಕರೆದುಕೊಂಡು ಕುಂದಿರಿಸೋ ಪ್ರಯತ್ನವನ್ನು ಇದೇ ಪಾಕಿಸ್ತಾನದ ಸರ್ಕಾರಗಳು ಮಾಡ್ತಾ ಬಂದಿದ್ದನ್ನು ನೋಡಿದ್ದೀವಿ. POK ಶಾಸನಸಭೆಯ 45 ಸ್ಥಾನಗಳಿಗೆ 3 ಹಂತಗಳಲ್ಲಿ ಮತದಾನ, 53 ವಿಧಾನಸಭಾ ಕ್ಷೇತ್ರಗಳು, ಅದರ ಪೈಕಿ 45 ಕ್ಷೇತ್ರಗಳಿಗೆ ಮತದಾನ ಆರಂಭ ಆಗಿದೆ. 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 600ಕ್ಕೂ ಹೆಚ್ಚು ಜನರ ಬಂಧನ ಆಗಿದೆ, 14,000ಕ್ಕೂ ಹೆಚ್ಚು ಜನರ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡುವ ಪ್ರಯತ್ನಗಳಾಗಿದೆ. ಅಲ್ಲಿ 12 ಕ್ಷೇತ್ರಗಳನ್ನು ರದ್ದುಗೊಳಿಸಬೇಕು, ಅಂದರೆ ಪಾಕಿಸ್ತಾನದ ವಿವಿಧ ಭಾಗಗಳಲ್ಲಿ ಏನು ನಿರಾಶ್ರಿತರಾಗಿ ನೆಲೆಸಿದ್ದಾರೆ ಅಂತ ಇವರೆಲ್ಲ ಹೇಳ್ತಿದ್ದಾರೆ, ಅವರಿಗೆ ಮೀಸಲಿಟ್ಟಿದ್ದಾರೆ, ಅದನ್ನು ರದ್ದುಗೊಳಿಸಬೇಕು ಅಂತ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅನೇಕ ವರ್ಷಗಳಿಂದ ಪ್ರತಿಭಟನೆ ಮಾಡ್ತಿದೆ. ಪಾಕಿಸ್ತಾನ್ ತೆಹರಿಕ್ ಎ ಇನ್ಸಾಫ್ ಸೇರಿದಂತೆ ಅನೇಕ ವಿರೋಧ ಪಕ್ಷಗಳೆಲ್ಲ ಇದನ್ನು ಬಹಿಷ್ಕಾರ ಮಾಡಿವೆ. ಇವೆಲ್ಲದರ ನಡುವೆಯೂ ಕೂಡ ಚುನಾವಣೆ ಆಗ್ತಿದೆ. ಇವತ್ತು ಜುಲೈ 27 13 ಕ್ಷೇತ್ರಗಳಿಗೆ ಚುನಾವಣೆ ಆಯಿತು. ಮೀರ್ಪುರ್ ವಿಭಾಗದ 13 ಕ್ಷೇತ್ರಗಳು. ಆಗಸ್ಟ್ 2ನೇ ತಾರೀಕಿಗೆ ಮತ್ತೊಂದು ಹಂತದಲ್ಲಾಗುತ್ತೆ. ಮುಜಾಫರ್ ಭಾಗದ 9 ಕ್ಷೇತ್ರಗಳು. ಅದಾದ ನಂತರ ಈ 12 ನಿರಾಶ್ರಿತರ ಕ್ಷೇತ್ರಗಳೇನಂತ ಹೇಳ್ತೀನಿ, ಅದು ಅಕ್ಟೋಬರ್ 2ನೇ ತಾರೀಕಿಗೆ ಎಲೆಕ್ಷನ್ ಆಗುತ್ತೆ. ಅದು POKಯಲ್ಲಿ ಎಲೆಕ್ಷನ್ ಆಗುತ್ತಾ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬರ್ತೀನಿ, ಎಲ್ಲೆಲ್ಲಿ ಚುನಾವಣೆ ಆಗುತ್ತೆ, ಯಾವ ಕಾರಣಕ್ಕಾಗಿ ಮೀಸಲಿಟ್ಟಿದ್ರು ಅಂತ. ಆಗಸ್ಟ್ 10ನೇ ತಾರೀಕಿಗೆ ಪೂಂಚ್ ವಿಭಾಗದ 11 ಕ್ಷೇತ್ರಗಳಿಗೆ 3ನೇ ಹಂತದ ಚುನಾವಣೆಗಳಾಗುತ್ತೆ. ಒಂದು 70ರಷ್ಟು ಸಿಬ್ಬಂದಿಗೆ ಮಾರಕ ಆಯುಧಗಳ ಬದಲಾಗಿ ಕೇವಲ ಗಲಭೆ ನಿಯಂತ್ರಣದ ಉಪಕರಣಗಳನ್ನು ಕೊಟ್ಟಿದ್ದಾರೆ. 14,000 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. 30ರಷ್ಟು ಸಿಬ್ಬಂದಿಗೆ ಬಂದೂಕು ಸೇರಿದಂತೆ ಕಣ್ಗಾವಲು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ, ಅಂದರೆ ಕಳೆದ ಕೆಲವು ದಿನಗಳಿಂದ ಒಂದು 20 ಜನ ಮೃತಪಟ್ಟಿದ್ದನ್ನೆಲ್ಲ ನೋಡಿದ್ದೀವಿ, ನಾಗರಿಕರೆಲ್ಲ ಮೃತಪಟ್ಟಿದ್ದಾರೆ. ಹೀಗಾಗಿ ಯಾವುದೇ ಪ್ರಾಣ ಹಾನಿ ಆಗಬಾರ್ದು ಅಂತ ಯಾರದು ಬಯಕೆ, ಪಾಕಿಸ್ತಾನದ ಬಯಕೆ ಅಂತ ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಲಾಠಿ ಕೊಟ್ಟಿದ್ದಾರೆ, ಫೈಬರ್ ಶೀಲ್ಡ್ಗಳನ್ನು ಕೊಟ್ಟಿದ್ದಾರೆ, ಟಿಯರ್ ಗ್ಯಾಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಜನರು ಸರ್ಕಾರದ ವಿರುದ್ಧ
ವಿರುದ್ಧ ಪ್ರತಿಭಟನೆ ಮಾಡಬಾರದು ಚುನಾವಣೆಯ ಕಾರಣಕ್ಕಾಗಿ ಅಂತ ರಬ್ಬರ್ ಬುಲೆಟ್ಗಳನ್ನು ಕೊಟ್ಟಿದ್ದಾರೆ, ಪೂರ್ಣ ದೇಹದ ರಕ್ಷಣಾ ಕವಚಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸಂವಿಧಾನ ಇದೆ, ಸಂವಿಧಾನದ ಭಾಗ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಅಲ್ಲಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಒಂದು ರೀತಿಯಾದಂಥ ಪಾಕಿಸ್ತಾನ ಬೂಟಾಟಿಕೆ ಆಡ್ತಾ ಇದ್ದನ್ನು ನೋಡಿದ್ದೀವಿ. ಕಳೆದ 2 ತಿಂಗಳಿಂದ ಆಗಿರುವಂಥ ಪ್ರತಿಯೊಂದು ಬೆಳವಣಿಗೆ ನೋಡಿದ್ದೀವಿ. ನೀವು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರೆ ನಿಮ್ಮ ವಿರುದ್ಧ ಕೇಸ್ ಬೀಳುತ್ತೆ, ನಿಮ್ಮನ್ನು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಪಾಕಿಸ್ತಾನದ ಅಧಿಕೃತ ಸೈನ್ಯ ಬಂದು ಇಲ್ಲಿ ದಾಳಿ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಇವರ ಬೇಡಿಕೆಗಳೇನಿದೆ? ಇವರ ಬೇಡಿಕೆಗಳಿರೋದು ಯಾವ 12 ಕ್ಷೇತ್ರಗಳನ್ನು ನೀವು ನಿರಾಶ್ರಿತರಿಗೆ ಕೊಟ್ಟಿದ್ದೀರೋ ಆ 12 ಕ್ಷೇತ್ರಗಳೇ ನಿಮಗೆ ಇವತ್ತು ಗಟ್ಟಿಯಾಗಿ ನಿಮಗೆ ಬೇಕಾದಂಥ ಸರ್ಕಾರವನ್ನು ಇಲ್ಲಿ ಬರೋದಕ್ಕೆ ಒಂದು ಅಸ್ತ್ರವಾಗಿ ಪರಿಣಮಿಸಿದೆ. ಯಾವ ಕಾರಣಕ್ಕಾಗಿಯೂ ಕೂಡ 12 ಕ್ಷೇತ್ರಗಳು ಇರಬಾರದು ಅಂತ ಅಲ್ಲಿಯ ಜನ ಪ್ರತಿಭಟನೆ ಮಾಡ್ತಾ ಇರೋದು. ಆದರೆ ಇವತ್ತು ಅದರ ವಿರುದ್ಧವೇ ಪಾಕಿಸ್ತಾನ ಅಲ್ಲಿ ಚುನಾವಣೆ ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಏನಾಗುತ್ತೆ ಚುನಾವಣೆ ನೋಡೋಣ. ಹಾಗಾದರೆ ಯಾಕೆ ಈ ಪ್ರತಿಭಟನೆ ಅನ್ನೋ ಪ್ರಶ್ನೆ ಬಂತಲ್ಲ. 12 ನಿರಾಶ್ರಿತರ ಸೀಟು ಪಾಕಿಸ್ತಾನದ ಫಿಕ್ಸಿಂಗ್ ಆಟ. ಈ ನಮ್ಮಲ್ಲಿನೂ ರಾಜ್ಯಸಭೆಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಸಾಧನೆ ಮಾಡಿದವ್ರನ್ನ ನಾವು ನೇಮಕ ಮಾಡ್ತೀವಿ. ವಿಧಾನ ಪರಿಷತ್ತಿಗೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ನೇಮಕ ಮಾಡುವ ಪ್ರಯತ್ನಗಳನ್ನು ಮಾಡ್ತೀವಿ. ಆದರೆ ಪಾಕಿಸ್ತಾನ POK ವಿಚಾರದಲ್ಲಿ 12 ಕ್ಷೇತ್ರಗಳನ್ನು 12 ಸೀಟ್ಗಳನ್ನು ಇಟ್ಟುಕೊಂಡು ಹೆಂಗೆ ಆಟ ಆಡುತ್ತೆ ಡೀಟೇಲ್ಸ್ ನೋಡೋಣ. ಅದ್ರ ಬಗ್ಗೆ 53 ಒಟ್ಟಾರೆ ಕ್ಷೇತ್ರಗಳು, ಅಲ್ಲಿ 12 ಪಾಕಿಸ್ತಾನದಲ್ಲಿರುವಂಥ ನಿರಾಶ್ರಿತರಿಗೆ ಮೀಸಲಿಟ್ಟಿದ್ದಾರೆ. ಯಾರು ಇವರು ನಿರಾಶ್ರಿತರು? 1947 ಮತ್ತು 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಜಮ್ಮು ಕಾಶ್ಮೀರದಿಂದ ಹೋಗಿ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನು ಜನ ನೆಲೆಸಿದಾರಲ್ಲ ಅವರು ಸ್ಪರ್ಧೆ ಮಾಡೋದಕ್ಕೆ ಇರಬಹುದಾದಂಥ 12 ಕ್ಷೇತ್ರಗಳಿವೆ. ಅವರಿಗೆ ಮೀಸಲಿಟ್ಟಿದ್ದಾರೆ. ಅವರಿಗೆ ಅವಕಾಶವನ್ನು ಕೊಡುವ ಪ್ರಯತ್ನ. ಅವರು ಎಂಥವ್ರು ಇರ್ತಾರೆ? ಅವರೆಲ್ಲರೂ ಕೂಡ ಪಾಕಿಸ್ತಾನದ ನಾಯಕರ ಮಾತುಗಳನ್ನು ಕೇಳುವಂತಹ ವ್ಯಕ್ತಿಗಳು ಇರ್ತಾರೆ. ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಪಾಕಿಸ್ತಾನದ ಸಂವಿಧಾನ ಮತ್ತು POK ಮಧ್ಯಂತರ ಕಾಯ್ದೆ 1974ರ ಪ್ರಕಾರ ಈ 12 ಸೀಟುಗಳನ್ನು 2 ವಿಭಜನೆ ಮಾಡ್ತಾರೆ. 2 ಭಾಗಗಳನ್ನು ಮಾಡ್ತಾರೆ. ಏನು 2 ಭಾಗ? ಜಮ್ಮು ಪ್ರಾಂತ್ಯದ ನಿರಾಶ್ರಿತರು ಅಂತ ಒಂದು ಭಾಗ, ಕಾಶ್ಮೀರ ಕಣಿವೆ ನಿರಾಶ್ರಿತರು ಅಂತ 2ನೇ ಭಾಗ ಮಾಡ್ತಾರೆ. ಈ ಜಮ್ಮು ಭಾಗದಿಂದ ಯಾರ್ಯಾರು ವಲಸೆ ಹೋಗಿದ್ದಾರೆ ಅವರಿಗೆ 6 ಸ್ಥಾನ, ಕಾಶ್ಮೀರ ಕಣಿವೆಯಿಂದ ಯಾರ್ಯಾರು ವಲಸೆ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಅವರಿಗೆ 6 ಸ್ಥಾನವನ್ನು ಮೀಸಲಿಡುವ ಪ್ರಯತ್ನವನ್ನು ಮಾಡಿದರು. ಇಲ್ಲೊಂದು ನಿಯಮ ಇದೆ, ಏನು ಸ್ಪರ್ಧೆ ಮಾಡೋದಕ್ಕೆ ಮತ್ತು ವೋಟ್ ಮಾಡೋದಕ್ಕೆ. ನೀವು ಒಟ್ಟಾರೆ 53 ಕ್ಷೇತ್ರಗಳ ನಿಯಮ ಇಲ್ಲ, ಇದು ಈ 12 ಕ್ಷೇತ್ರಗಳಿಗೆ ನಿಯಮ ಇದೆ. ಏನು ನಿಯಮ? ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡೋದಕ್ಕೆ ಇವರು ಮೂಲತಃ ಜಮ್ಮು ಕಾಶ್ಮೀರದ ನಿವಾಸಿಗಳು ಅಂತ ಸಾಬೀತುಪಡಿಸುವಂತಹ ಸ್ಟೇಟ್ ಸಬ್ಜೆಕ್ಟ್ ಎನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಅಲ್ಲಿಯ ಸರ್ಕಾರಕ್ಕೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇದು ನಿಯಮ. ಈ ಪ್ರಮಾಣ ಪತ್ರವನ್ನು ಕೊಡಬೇಕಲ್ಲ, ಈ ಪ್ರಮಾಣ ಪತ್ರದಲ್ಲಿ ಒಂದು ಲಾಜಿಕ್ ಇದೆ. ಪಾಕಿಸ್ತಾನದಲ್ಲಿರುವಂತಹ ಆಡಳಿತ ಅಧಿಕಾರಿಗಳು, ಪಾಕಿಸ್ತಾನದಲ್ಲಿರುವಂಥ ಸರ್ಕಾರದ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮಗೆ ಹೆಂಗೆ ಬೇಕೋ ಹಂಗೆ ಬೇಕಾಬಿಟ್ಟಿಯಾಗಿ ತಮ್ಮ ಈ ಸಬ್ಜೆಕ್ಟ್ ಪ್ರಮಾಣ ಪತ್ರ ಏನಿದೆ ಆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ಪ್ರಮಾಣ ಪತ್ರವನ್ನು ಕೊಟ್ಟು ವೋಟಿಂಗನ್ನು ಜಾಸ್ತಿ ಮಾಡುತ್ತಾರೆ. ಆ ಮುಖಾಂತರ ಅವ್ರು ಗೆದ್ದು ಬರ್ತಾರೆ. ಅವ್ರು ಗೆದ್ದು ಬಂದಾಗ ಇದನ್ನು ನಿಯಂತ್ರಣ ಮಾಡ್ತಾರೆ ಅನ್ನುವಂಥ ಒಂದು ಆಕ್ಷೇಪ ಇರುವಂಥದ್ದು ಒಂದು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಆಕ್ಷೇಪ ಏನಿದೆ ಅಂತ ಹೇಳಿದರೆ, ಯಾರು 12 ಜನ ಅಭ್ಯರ್ಥಿಗಳು ಈ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡ್ತಾರಲ್ಲ ಅವ್ರು ಯಾರೂ ಕೂಡ POKಯಲ್ಲಿ ವಾಸ ಮಾಡಲ್ಲ. POK ಆಗು ಹೋಗುಗಳ ಬಗ್ಗೆ ಧ್ವನಿ ಆಗಲ್ಲ, POK ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡೋಲ್ಲ, POKಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪರಿಜ್ಞಾನವೂ ಕೂಡ ಅವ್ರಿಗಿರಲ್ಲ. ಅವರೆಲ್ಲರೂ ಕೂಡ ಕೂತ್ಕೊಂಡು ಪಂಜಾಬ್ನೋ, ಸಿಂಧ್ನೋ, ಇಸ್ಲಾಮಾಬಾದ್ನೋ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಕೂತಿರ್ತಾರೆ. ಅವರು ಆಯ್ಕೆ ಆಗ್ತಾರೆ. ಅವರು ಅಲ್ಲಿ ಕುಳಿತುಕೊಂಡು POKಯ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ಮಸೂದೆಗಳನ್ನು ಪಾಸ್ ಮಾಡೋದಕ್ಕೆ ಓಟ್ ಹಾಕ್ತಾರಂತಿವ್ರು. ಇಲ್ಲಿಯ ಜನ ಹೇಳ್ತಿದ್ದಾರೆ, ನಮ್ಮ ಸಮಸ್ಯೆಗಳಿಗೆ ಧ್ವನಿ ಆಗದೇ ಇರುವವರು 12 ಜನ ಆಯ್ಕೆ ಆದ್ರೇನು ಬಿಟ್ರೇನು, ಹೀಗಾಗಿ ಇವುಗಳನ್ನು ರದ್ದು ಮಾಡಬೇಕು ಎನ್ನುವಂಥ ಆಕ್ಷೇಪಣೆಗಳು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಬಟ್ ಆ 12 ಕ್ಷೇತ್ರಗಳೇ ಇವರಿಗೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಸೇನೆಯ ಎಲೆಕ್ಷನ್ ಎಂಜಿನಿಯರಿಂಗ್, ಇದರ ಜೊತೆಗೆ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇರೋದು. ಇದು ಪಾಕಿಸ್ತಾನದಲ್ಲಿ ಚುನಾವಣೆಯನ್ನು ವಂಚನೆ ಅಂತ ಅವಾಮಿ ಆಕ್ಷನ್ ಕಮಿಟಿ ಕರೆದಿದೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯವರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದಕ್ಕೆ ಒಂದು ಚುನಾವಣೆ ಅಕ್ರಮ ಅಂತೆಲ್ಲ ಕರೆದರವರು. ಪಾಕ್ ಸೇನೆ ಹಸ್ತಕ್ಷೇಪವನ್ನು ಖಂಡಿಸಿ ಮತದಾನವನ್ನು ಬಹಿಷ್ಕಾರ ಮಾಡ್ತಿದ್ದಾರೆ. ಸೇನೆಯಿಂದ ತಮಗೆ ಬೇಕಾದಂಥ ಅಭ್ಯರ್ಥಿಗಳ ಆಯ್ಕೆಗೆ ಗುಪ್ತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪಗಳು ಬರ್ತಾ ಇದೆ. ಇಮ್ರಾನ್ ಖಾನ್ ಅವರ ಪಾರ್ಟಿ PMLN ಮತ್ತು PPP ನಡುವೆಲ್ಲ ಪೈಪೋಟಿ ಇದೆ. ಹಸಿವು ಮತ್ತು ಆರ್ಥಿಕ ಶೋಷಣೆ ನಡುವೆ ಜನರಿಗೆ ಚುನಾವಣೆ ಮೇಲೆ ನಂಬಿಕೆ ಇಲ್ಲದಂತ ಆಗ್ಬಿಟ್ಟಿದೆ. ಯಾಕಂದರೆ ಆಶ್ವಾಸನೆಗಳನ್ನು ಕೊಡ್ತಾರೆ. ನಾವು ಅನೇಕ ಬಾರಿ ನೋಡಿದ್ದೀವಿ, ಇಲ್ಲಿಯ ಸಂಪನ್ಮೂಲಗಳನ್ನು ದೋಚ್ಕೊಂಡು ಹೋಗಿ ಅಲ್ಲೆಲ್ಲ ಅವಕಾಶಗಳನ್ನು ಮಾಡೋದು ಎಲ್ಲವೂ ಕೂಡ ಇಮ್ರಾನ್ ಖಾನ್ ಪಾರ್ಟಿಯಲ್ಲಿ ಬಹಿಷ್ಕಾರ ಮಾಡಿದೆ. ಹೀಗಾಗಿ PML ಮತ್ತು PPPಯ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಇವೆಲ್ಲದರ ನಡುವೆ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಏನಾಗುತ್ತೆ POK ಚುನಾವಣೆಯನ್ನು ನೋಡ್ತಾ ಇದ್ದೀವಿ.
ಅಂದರೆ ವಿದ್ಯುತ್ತು, ಗೋಧಿ ವಿಚಾರ, ಅಲ್ಲಿ ಸಿಗ್ತಾ ಇದ್ದಂತಹ ಸಬ್ಸಿಡಿ ಎಲ್ಲವನ್ನೂ ಕೂಡ ರದ್ದು ಮಾಡಿರೋದು. ಈಗ ಒಟ್ಟಾರೆ ಇವರ ಬೆಳವಣಿಗೆ ಯಾರ ಕಡೆ ಇದೆ, ಅದು ಜಮ್ಮು ಕಾಶ್ಮೀರ ಅಥವಾ ಭಾರತದ ಕಡೆಗೆ ಅವರ ಬೆಳವಣಿಗೆ ಇದ್ದಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ POKಯ ಚುನಾವಣೆಯ ಬಗ್ಗೆ ಭಾರತ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಭಾರತ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಯಾಕಂದರೆ ಈ ಜಮ್ಮು ಕಾಶ್ಮೀರ ಮತ್ತು POKಯ ವಿಚಾರದಲ್ಲಿ ಭಾರತದೊಂದು ಸ್ಟ್ಯಾಂಡ್ ಇದೆ. ಅದೇ ವಿಚಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟರು. ಪಾಕಿಸ್ತಾನದ ಜೊತೆ ಏನು ಮಾತುಕತೆ ಇಲ್ಲ, ಅದು ಏನೇ ಮಾತುಕತೆ ಇದ್ದರೂ ಕೂಡ POKಯನ್ನು ಮರು ತೆಗೆದುಕೊಳ್ಳುವುದರ ಬಗ್ಗೆ ಮಾತ್ರ. POK ಅನ್ನುವಂಥದ್ದು ಅವ್ರ ಕಡೆ ಏನು ಹೋಗಿದೆ ಅದನ್ನು ಮರು ತೆಗೆದುಕೊಳ್ಳುವುದರ ಬಗ್ಗೆ ಮಾತ್ರ ಮಾತುಕತೆ ಇದೆ. POKಯಲ್ಲಿ ನಡೀತಾ ಇರೋದು ದಶಕಗಳ ಶೋಷಣೆಯ ಫಲ ಅಂತ ವಿದೇಶಾಂಗ ಇಲಾಖೆಯವರು ಹೇಳಿದರು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಭಾಗ ಅಂತ ಭಾರತ 94ರಿಂದಲೂ ಕೂಡ ಹೇಳ್ತಾ ಬಂದಿದೆ. 90ರಲ್ಲಿ ಆದಂಥ ಬೆಳವಣಿಗೆ ಬಗ್ಗೆ ಮೊನ್ನೆ ನಾನು ಮಾತನಾಡಿದೆ. ವಿಶ್ವಸಂಸ್ಥೆಯಲ್ಲಿ ಏನು ಬೆಳವಣಿಗೆ ಆಯಿತು, ವಿಶ್ವಸಂಸ್ಥೆಯ ನಂತರ 94ರಲ್ಲಿ ನಮ್ಮ ಲೋಕಸಭೆ ರಾಜ್ಯಸಭೆಯಲ್ಲಿ ಏನು 5 ನಿರ್ಣಯಗಳನ್ನು ಪಾಸ್ ಮಾಡಲಾಗಿತ್ತು. ಒಂದು, ಪಾಕಿಸ್ತಾನ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಯೋತ್ಪಾದನೆ ಮಾಡಬಾರದು ಅನ್ನೋದು ಒಂದು. ಪಾಕಿಸ್ತಾನದ ಜೊತೆಗೆ ಮಾತುಕತೆ ಏನಿದ್ರು ಕೂಡ POKಯನ್ನು ಮರು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು. ಎರಡನೇದು, ಮೂರನೇ ಬೆಳವಣಿಗೆ, ಈ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿರೋದು ಕೇವಲ ಪಾಕಿಸ್ತಾನ ಮತ್ತು ಭಾರತ ಮಾತ್ರ. ಮತ್ತೊಂದು ದೇಶಕ್ಕೆ ಇಲ್ಲಿ ಅವಕಾಶ ಕೊಡುವಂತ ಇಲ್ಲ ಅನ್ನುವಂತಹ ಮಾತುಕತೆಗಳನ್ನು ಅವತ್ತು ನಡೆಸಿದ್ದ ನೋಡಿದ್ದೀವಿ. ಈಗ ಒನ್ಸ್ ಅಗೇನ್ ಅದೇ ಎಚ್ಚರಿಕೆಗಳನ್ನು ಭಾರತವರು ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಪುನರಪಿ POK ಜನ ಹೇಳ್ತಿದ್ದಾರೆ, ನಮಗೆ ಭಾರತದ ಸಹಾಯ ಬೇಕಾಗಿದೆ, ಭಾರತ ನಮಗೆ ಸಹಾಯ ಬೇಕಾಗಿದೆ, ಭಾರತದವರು ನಮಗೆ ಸಹಾಯ ಮಾಡಬೇಕು ಅಂತ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಪಡಿತರ ಕೊರತೆ ಆಗ್ತಾ ಇದೆ, ವಿದ್ಯುತ್ ಕಡಿತದಿಂದ ಅಲ್ಲಿಯ ಕತ್ತಲೆಯಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬರ್ತಾ ಇದೆ. ಆ ಮೊದಲ ಹಂತದಲ್ಲಿ ಕಳೆದ 2 ವರ್ಷಗಳಿಂದ POK ಜನ ಹೇಳಿದರು, ನಮ್ಮನ್ನು ಭಾರತಕ್ಕೆ ಸೇರ್ಪಡೆ ಮಾಡಿಬಿಡಿ, ಭಾರತ ನಮಗೆ ಸಹಾಯ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಂತ ರಾಜನಾಥ್ ಸಿಂಗು, ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಮಾತನಾಡಿದ್ದು ನೋಡಿದ್ದೀವಿ. ಇದೀಗ ಅಲ್ಲಿಯ ಜನ ಇತ್ತೀಚೆಗೆ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿದ್ದನ್ನು ನೋಡಿದ್ದೀವಿ, ನಾವೆಲ್ಲ ಭಾರತಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಇದೀಗ ವಿಡಿಯೋ ಮಾಡುವ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ, ನಮಗೆ ಭಾರತ ಸಹಾಯ ಮಾಡಲಿ, ಅಕ್ರಮವಾಗಿ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದೆ, ನಾಗರಿಕರ ಸಾವು ಆಗ್ತಾ ಇದೆ, ಇವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ವಿಶ್ವಸಂಸ್ಥೆಗೆ ಆಗ್ರಹ ಮಾಡ್ತಿದ್ದಾರೆ. ಚುನಾವಣೆಯ ಬೆನ್ನಲ್ಲೇ POKಯಲ್ಲಿ ದೊಡ್ಡ ಮಟ್ಟದ ಆಂತರಿಕ ದಂಗೆಯ ಮುನ್ಸೂಚನೆ ಆಗ್ತಾ ಇದೆ. ನೀವು ನೋಡಿ, ಯಾವ ಪಾಕಿಸ್ತಾನ 1990ರಲ್ಲಿ ವಿಶ್ವಸಂಸ್ಥೆಗೆ ಹೋಗಿತ್ತಲ್ಲ, ಜಮ್ಮು ಕಾಶ್ಮೀರದಲ್ಲಿ ಭಾರತದಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಇದೇ ಪಾಕಿಸ್ತಾನ ಎಲ್ಲಿಗೆ ಹೋಗಿತ್ತು, ವಿಶ್ವಸಂಸ್ಥೆಗೆ ಹೋಯಿತು. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ, ಇವತ್ತು ಪಾಕಿಸ್ತಾನದ ವ್ಯಾಪ್ತಿಯಲ್ಲಿರುವ ಭಾರತದ ಪ್ರದೇಶವಾಗಿರುವಂಥ POKಯಲ್ಲಿ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿಯ ಜನ ಹೇಳೋದು ಬೇಡ, ಅದನ್ನು ಯಾವಾಗ ಅವರು 1942ರಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೋ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದನ್ನು ನೋಡ್ತಾ ಬಂದಿದ್ವಿ. ಇದೀಗ ಅಂತಿಮ ಹಂತದ ಪರಿಹಾರಕ್ಕಾಗಿ POK ಜನ ವಿಶ್ವಸಂಸ್ಥೆ ಮೊರೆ ಇಡ್ತಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಸೇನೆಯಿಂದ ದಬ್ಬಾಳಿಕೆ ಆಗ್ತಾ ಇದೆ, ಅಲ್ಲಿಯ ರಾಜಕಾರಣಿಗಳಿಂದ ದಬ್ಬಾಳಿಕೆ ಆಗ್ತಾ ಇದೆ, ಅಲ್ಲಿಯ ಯುವಕರನ್ನು ಕದ್ಕೊಂಡು ಹೋಗ್ತಾರೆ ಅವರು. ಅಲ್ಲಿ ಯುವಕರನ್ನು ಕದ್ಕೊಂಡು ಹೋಗಿ ಅವರನ್ನು ಭಯೋತ್ಪಾದನೆಗೆ ಟಾಂಗ್ ಮಾಡುವ ಪ್ರಯತ್ನ ಬಲೂಚಿಗಳಲ್ಲೂ ಕೂಡ ಆಗ್ತಾ ಇದ್ದದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಯ ಭಾಗವಾಗಿ ಇದೀಗ POK ವಿಚಾರವನ್ನು ಭಾರತ ಒಂದು ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅದನ್ನು ಮರುವಶಕ್ಕೆ ತೆಗೆದುಕೊಳ್ಳುವಂತಹ ಭಾಗವನ್ನು ಭಾರತ ಮಾಡ್ತಾ ಇದೆ. ಇದು POKಯಲ್ಲಿ ಆಗ್ತಾ ಇರುವಂತಹ ಚುನಾವಣೆಗಳ ಬಗ್ಗೆ ಕಥೆ. ಆದರೆ ಇವೆಲ್ಲದರ ನಡುವೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ನಾವು ನಿನ್ನೆ ಅಷ್ಟೇ ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಣೆ ಮಾಡಿದ್ವಿ. ನಿನ್ನೆಯೂ ಕೂಡ ನೋಡಿದ್ವಿ ಭಾರತ ಹೇಗೆ ರಕ್ಷಣೆಯ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಗಗನಕ್ಕೆ ಏರ್ತಾ ಇದೆ. ಈ ಹಿಂದೆ ಕೇವಲ ಆಮದಿನ ಮೇಲೆ ಡಿಪೆಂಡ್ ಆಗಿದ್ದಂತಹ ಭಾರತ ಇವತ್ತು ರಫ್ತಿನ ಹಂತದ ತನಕ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. 2-3 ವಿಚಾರಗಳಲ್ಲಿ ಭಾರತ ಪಾಠ ಕಲಿತು. ಅದು 1962ರ ಚೀನಾ ಯುದ್ಧದ ವಿಚಾರದಲ್ಲಿ ಭಾರತ ಸೋತಿದ್ದು. ಅದಾದ ನಂತರ 1999ರ ವಿಚಾರದಲ್ಲಿ ಅಮೆರಿಕ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಸಹಾಯವನ್ನು ಭಾರತ ಕೇಳಿತು. ಅವರೆಲ್ಲ ಸಹಾಯ ಮಾಡಲಿಲ್ಲ. ಪಾಕಿಸ್ತಾನದ ಪರವಾಗಿ ಅವರು ನಿಂತರು. ಒಂದು ದೊಡ್ಡದಾದಂಥ ಕಡಿದಾದಂತಹ ಪರ್ವತ ಶಿಖರದ ಮೇಲೆ ಕುಳಿತುಕೊಂಡು ಪಾಕಿಸ್ತಾನದ ಒಬ್ಬ ಸೈನಿಕ, ಉಗ್ರಗಾಮಿ, ಭಾರತದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದ. ಕೆಳ ಹಂತದಲ್ಲಿರುವಂತಹ ಭಾರತೀಯ ಸೈನಿಕರು ಮೇಲೆ ಇದ್ದವನನ್ನು ಹೆಂಗೆ ಶೂಟ್ ಮಾಡಬೇಕು, ಯಾವುದೇ ತಂತ್ರಜ್ಞಾನ ನಮಗೆ ಅತ್ಯಂತ ಕಡಿಮೆ ಇತ್ತು, ಯಾವುದು ಕೂಡ ಇರಲಿಲ್ಲ. ಆದರೆ ಇವತ್ತು ವಿಪರ್ಯಾಸ ನೋಡಿ, ಪಾಕಿಸ್ತಾನವನ್ನು ಹಿಂದಿಕ್ಕಿ ಇವತ್ತು ಭಾರತ ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಅದರ ಭಾಗವಾಗಿ ಕುಶ ಎನ್ನುವಂತಹ ಒಂದು ಅಸ್ತ್ರದ ಆಗಮನ ಆಗಿದೆ ಭಾರತಕ್ಕೆ. ಆ ಕುಶಾದ ಮುಖಾಂತರ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ತಯಾರು ಮಾಡುವ ಪ್ರಯತ್ನವನ್ನು ಮಾಡಿದೆ. ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಸ್ವದೇಶಿ S-400 ವ್ಯವಸ್ಥೆ ಇದೀಗ ಸಿದ್ಧ ಆಗಿರೋದು. S-400 ವ್ಯವಸ್ಥೆ ಇರೋದು ರಷ್ಯಾದ್ದಿದು. ಇದನ್ನು ನಾವು ಸ್ವದೇಶಿಯಾಗಿ ನಿರ್ಮಾಣ ಮಾಡಿದ್ದೀವಿ. ಯಾವುದಕ್ಕೆ? ಶತ್ರುಗಳಿಂದ ಬರುವಂತಹ ಡ್ರೋನ್ಗಳು, ರಾಕೆಟ್ಗಳು, ಅವುಗಳಿಂದ ಬರುವಂತಹ ಕ್ಷಿಪಣಿಗಳು ಇವೆಲ್ಲವನ್ನು ಕೂಡ ಹೊಡೆದುರುಳಿಸಬೇಕು ಅನ್ನುವ ಭಾಗವಾಗಿ ಇಂಥದ್ದೊಂದು ಪ್ರಯತ್ನವನ್ನು ಭಾರತ ಮಾಡಿದೆ. S-400 ರಕ್ಷಣಾ ವ್ಯವಸ್ಥೆ ಭಾರತದಿಂದ ಸಿದ್ಧ ಆಗಿದೆ. ಮಿಸೈಲ್, ಡ್ರೋನ್, ರಾಕೆಟ್ಗಳನ್ನು ಹೊಡೆದುರುಳಿಸುವಂತಹ ಶಕ್ತಿ ಸಾಮರ್ಥ್ಯ ಭಾರತಕ್ಕೆ ಸಿಕ್ಕಿದೆ. ರಷ್ಯಾದ ಪ್ರಸಿದ್ಧ S-400 ಸಮನಾದಂತಹ ಉತ್ತರವನ್ನು ಇದೀಗ ನಾವು ಭಾರತದವರು ಕೊಟ್ಟಿದ್ದಾರೆ.
ಭಾರತದ ರಕ್ಷಣಾ ಸಂಶೋಧನಾ ಸಂಸ್ಥೆ DRDO ಈ ಪ್ರಾಜೆಕ್ಟನ್ನೆಲ್ಲ ಹಮ್ಮಿಕೊಂಡಿದೆ. ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಈ ವ್ಯವಸ್ಥೆಯ ಮೊದಲ ಹಂತದ ಕ್ಷಿಪಣಿ ವ್ಯವಸ್ಥಿತವಾಗಿ ಎಲ್ಲ ಉಡಾವಣೆಯ ಪ್ರಯೋಗ ಆಗಿದೆ. ಅದರಲ್ಲಿ ಮೂರು ರೀತಿಯಾದಂತಹ ತ್ರಿಸ್ತರ ರಕ್ಷಣಾ ಕವಚ ಇದೆ ಅಂತ ಹೇಳ್ತಾರೆ. ಇದರಲ್ಲಿ 3 ಬಗೆಯ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಇದು ಒಳಗೊಂಡಿದೆ ಅಂತ. ಒಂದು M1 ಕ್ಷಿಪಣಿ ಅಂತ ಕರೀತಾರೆ. ಇದು 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಮಾಡೋದಕ್ಕೆ ಬಳಕೆ ಆಗಬಹುದಾದಂಥ ಕ್ಷಿಪಣಿ. ಎರಡನೇದು M2 ಕ್ಷಿಪಣಿ ಅಂತ ಕರೀತಾರೆ. ಇದಕ್ಕೆ +100 ಆಗುತ್ತೆ. 250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ದಾಳಿ ಮಾಡುವಂಥ ಶಕ್ತಿ ಸಾಮರ್ಥ್ಯ. ಮತ್ತೊಂದು ಕೊನೆಯದಾಗಿ M3 ಕ್ಷಿಪಣಿ ಸಾಮರ್ಥ್ಯ ಭಾರತದ ಬಳಿ ಇದೆ. ಇದು 350ರಿಂದ 400 ಕಿಲೋಮೀಟರ್ ಆಸುಪಾಸಿನಲ್ಲಿ ಆ ವೇಗದಲ್ಲಿ ಮತ್ತು ಆ ದೂರಿನಲ್ಲಿ ನಾವು ದಾಳಿ ಮಾಡುವಂತಹ ವ್ಯವಸ್ಥೆಯನ್ನು ಇದೆಲ್ಲ ಹೊಂದ್ಕೊಂಡಿದೆ ಅಂತ. ಇದರಲ್ಲಿ ಶತ್ರು ಯುದ್ಧ ವಿಮಾನಗಳಾಗಿರ್ಬೋದು, ಸ್ಟೆಲ್ತ್ ವಿಮಾನ ಆಗಿರ್ಬೋದು, ಕ್ರೂಸ್ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳು ಇವೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಅವುಗಳನ್ನು ದಾಳಿ ಮಾಡುವಂತಹ ಪ್ರಯತ್ನ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹತ್ವದ ಬೆಳವಣಿಗೆ ಅಂತ ಹೇಳಿದರೆ ಇವುಗಳನ್ನು ತಯಾರು ಮಾಡಿರೋದು ನಾವು ಮತ್ತೊಂದು ವಿದೇಶದ ತಂತ್ರಜ್ಞಾನ ಅಲ್ಲ, ಅದು ಸ್ವದೇಶಿ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಇವೆಲ್ಲವನ್ನು ಕೂಡ ತಯಾರು ಮಾಡಿದ್ದೀವಿ ಅಂತ. ನೋಡಿ, ಈ ರಷ್ಯಾದ S-400 ಇದೆ. ರಷ್ಯಾದ S-400ಗೆ ನಾವು ಹೋಲಿಕೆ ಮಾಡಿದರೆ ಈ ಒಟ್ಟಾರೆ ವ್ಯವಸ್ಥೆ ನಾವೇನು ಈ ತೆಗೆದುಕೊಂಡಿದ್ದೀವಿ ಇದೀಗ ಪ್ರಾಜೆಕ್ಟ್ ಕುಶಾದ ಮುಖಾಂತರ, ಅದಕ್ಕಿಂತಲೂ 40% ಕಡಿಮೆ ವೆಚ್ಚದಲ್ಲಿ ಇವೆಲ್ಲವನ್ನು ಕೂಡ ತಯಾರು ಮಾಡೋದಕ್ಕೆ ಭಾರತದಿಂದ ಸಾಧ್ಯ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 4 ಹಂತದಲ್ಲಿ ಇದು ಕೆಲಸ ಮಾಡುತ್ತೆ ಅಂತ. 4 ಹಂತದಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ AESA ರೆಡಾರ್ ಎನ್ನುವ ಟ್ರಕ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಇದೇನು ಮಾಡುತ್ತೆ, ಎದುರುಗಡೆ ಬರುವಂತಹ ಶತ್ರುಗಳ ಕ್ಷಿಪಣಿಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಗುರುತಿಸುವಂಥ ಮೊದಲ ಹಂತದಲ್ಲಿ ಆಗುತ್ತೆ. ಇದು ಮೊದಲ ಹಂತ. ಎರಡನೇದಲ್ಲಿ ಕಮಾಂಡ್ ಸೆಂಟ್ರಲ್ ರೂಮಿಗೆ ಇದೆಲ್ಲ ಹೋಗುತ್ತೆ. ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಒಂದು ರೂಮ್ ಇರುತ್ತೆ. ಆ ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಕ್ಷಿಪಣಿ ಉಡಾವಣೆಯ ಆದೇಶ ಕೊಡುವುದರ ಬಗ್ಗೆ ಅದನ್ನು ನಿಯಂತ್ರಣ ಮಾಡುವಂತಹ ಒಂದು ಕೇಂದ್ರ, ಅಲ್ಲಿಗೆ ಆ ಮೆಸೇಜ್ ಪಾಸ್ ಆಗುತ್ತೆ. ಇದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಲಾಂಚರ್ ಟ್ರಕ್ ಅಂತ ಇರುತ್ತೆ. ಇದು ಕ್ಷಿಪಣಿಯನ್ನು ಹೊತ್ತೊಯ್ಯುವ ಮತ್ತು ಆಕಾಶಕ್ಕೆ ಇದನ್ನು ಚಿಮ್ಮಿಸುವಂತಹ ಮೊಬೈಲ್ ವಾಹನಗಳಂತ ಕರೀತಾರೆ. ಆಕಾಶಕ್ಕೆ ಇದನ್ನು ಚಿಮ್ಮುವಂಥ ವ್ಯವಸ್ಥೆ. ಇದು ಮೂರನೇ ಹಂತದಲ್ಲಿ ಈ ಕೆಲಸ ಮಾಡಿದರೆ, ಇನ್ನು ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ಸೆಪ್ಟರ್ ಕ್ಷಿಪಣಿ ನೇರವಾಗಿ ಹೋಗಿ ಶತ್ರುಗಳ ಈ ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು ಏನು ಬರ್ತಾ ಇದೆ ಅದನ್ನು ಗುರುತಿಸುವ ಮುಖಾಂತರ ಅಲ್ಲಿ ಡಿಕ್ಕಿ ಹೊಡಿತಾರೆ. M1, M2, M3 ಅಂದರೆ ಅದರ ವ್ಯಾಪ್ತಿ ಆಧಾರದಲ್ಲಿ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಾದರೂ ಇದ್ರೆ ಅಲ್ಲಿ ದಾಳಿ ಮಾಡೋದು. M2 ಆಧಾರದಲ್ಲಿ 250 ಕಿಲೋಮೀಟರ್, M3 ಆಧಾರದ ಮೇಲೆ 450 ಅಂದರೆ ಆ ವ್ಯಾಪ್ತಿಯಲ್ಲಿ ಏನು ದಾಳಿ ಮಾಡೋದಕ್ಕೆ ಸಾಧ್ಯ ಇರುತ್ತೋ ಅದನ್ನು ದಾಳಿ ಮಾಡೋದಕ್ಕೆ ಇಂಥದ್ದೊಂದು ವ್ಯವಸ್ಥೆಯನ್ನು ಭಾರತ ಇದಕ್ಕೆ ತಯಾರು ಮಾಡಿಕೊಂಡಿದೆ. ಉದಾಹರಣೆಗೆ ಭಾರತದ ಜಮ್ಮು ಕಾಶ್ಮೀರದ ಒಂದು ಪ್ರಾಂತ್ಯದಿಂದ ಅಥವಾ ಜಮ್ಮು ಕಾಶ್ಮೀರದ ಗಡಿಯಿಂದ ನಾವು ನೇರವಾಗಿ ಪಾಕಿಸ್ತಾನದ ಒಳಗೂ ಕೂಡ ದಾಳಿ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೀಗ ಆಪರೇಷನ್ ಕುಶಾದಿಂದ ಭಾರತಕ್ಕೆ ಸಿಕ್ಕಿದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಭಾರತದಲ್ಲೇ ರಫೇಲ್ ಗರ್ಜನೆ ಆಗ್ತಾ ಇದೆ. ನಿಮಗೆಲ್ಲ ರಫೇಲ್ ಅಂದ ತಕ್ಷಣ ಕಾಂಗ್ರೆಸ್ BJP ವಿರುದ್ಧ ರಫೇಲ್ ಹಗರಣ ಆಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ದು, ಹಗರಣಗಳ ಬಗ್ಗೆ ಚರ್ಚೆ ಆಗಿದ್ದನ್ನೆಲ್ಲ ನೋಡ್ತಾ ಇದ್ವಿ. ಇದೀಗ ಅದನ್ನು ಸ್ವದೇಶೀಯವಾಗಿ ತಯಾರು ಮಾಡುವಂತಹ ವ್ಯವಸ್ಥೆ ಇದು. 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಇದೀಗ ಪ್ರಕ್ರಿಯೆ ಚಾಲನೆ ಸಿಕ್ಕಿದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ 94 ಜೆಟ್ಗಳು ಭಾರತದಲ್ಲೇ ಉತ್ಪಾದನೆ ಆಗುತ್ತೆ. ಡಸಾಲ್ಟ್ ಏವಿಯೇಷನ್ ಮತ್ತು ಭಾರತೀಯ ಸಂಸ್ಥೆಗಳ ನಡುವೆ ಎಲ್ಲ ಐತಿಹಾಸಿಕ ಒಪ್ಪಂದ ಆಗಿದೆ. ದೇಶೀಯ ಏರೋಸ್ಪೇಸ್ ವಲಯದಲ್ಲಿ ಲಕ್ಷಾಂತರ ಉದ್ಯೋಗಗಳೆಲ್ಲ ಸೃಷ್ಟಿಯಾಗುತ್ತೆ ಅನ್ನುವಂಥ ಸುದ್ದಿಗಳಿದೆ. ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇದಕ್ಕೆ ಹೆಂಗೆ ಶುರುವಾಯಿತಿದು ಅಂತ. ಭಾರತೀಯ ವಾಯುಪಡೆ ಅದರ ಯುದ್ಧ ಸಾಮರ್ಥ್ಯವನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರ ಆಲೋಚನೆ ಮಾಡಿತು. ಭಾರತೀಯ ವಾಯುಪಡೆ ಆಲೋಚನೆ ಮಾಡಿತು. ಇದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತು, 114 ರಫೇಲ್ ಮಲ್ಟಿರೋಲ್ ಯುದ್ಧ ವಿಮಾನಗಳ ಖರೀದಿಗೆ ಇದೀಗ ಚಾಲನೆ ಕೊಟ್ಟಿದೆ. 3.25 ಲಕ್ಷ ಕೋಟಿ ರೂಪಾಯಿ ಎಲ್ಲ ಒಪ್ಪಂದ. ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಕ್ರಿಯೆ ಅಂತೆಲ್ಲ ಹೇಳ್ತಾರೆ. ಇದನ್ನು ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮೇಕ್ ಇನ್ ಇಂಡಿಯಾ ಹಂತದಲ್ಲಿ ಆಗ್ತಾ ಇದೆ ಇದು. 114 ವಿಮಾನಗಳ ಪೈಕಿ 94 ರಫೇಲ್ ಯುದ್ಧ ವಿಮಾನಗಳು ಭಾರತದಲ್ಲೇ ಉತ್ಪಾದನೆ ಆಗುತ್ತೆ. 94 ಉಳಿದಂಥದ್ದೆಲ್ಲವೂ ಕೂಡ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಸಂಸ್ಥೆ ಮತ್ತು ಭಾರತೀಯ ಕಂಪನಿಯ ಜೊತೆಗೆಲ್ಲ ಒಪ್ಪಂದ ಆಗಿದೆ. 12 ರಿಂದ 18 ವಿಮಾನಗಳು ಫ್ರಾನ್ಸ್ನಿಂದ ಬರುತ್ತೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಇವೆಲ್ಲದರ ನಡುವೆ 2007ರಲ್ಲಿ ಒಂದು ಬೆಳವಣಿಗೆ ಆಯಿತು. ವಾಯುಪಡೆ ಏನು ಮಾಡ್ತು, ತನ್ನ MiG-21 ವಿಮಾನದ ಬದಲಾಗಿ 126 ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡುತ್ತೆ. ಖರೀದಿಗೆ ಟೆಂಡರ್ ಕರೀತು. ಬೇರೆ ಬೇರೆ ದೇಶಗಳ ಯುದ್ಧ ವಿಮಾನಗಳು ಬಂತು. 6 ವಿಮಾನಗಳು ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಯಿತು. ಈ 6 ವಿಮಾನಗಳಲ್ಲಿ ಪೈಪೋಟಿಯಾಗಿ ಕೊನೆಗೆ ಫ್ರಾನ್ಸ್ನ ಡೆಸಾಲ್ಟ್ ಏವಿಯೇಷನ್ ನಿರ್ಮಿತ ಈ ರಫೇಲ್ ಯುದ್ಧ ವಿಮಾನ ಏನಿದೆ ಅತ್ಯಂತ ಕಡಿಮೆ ಬೆಲೆಗೆ ಭಾರತಕ್ಕೆ ಸಿಗುತ್ತೆ ಎನ್ನುವಂತಹ ಟೆಂಡರ್ ಇದರಲ್ಲಿ ಎಲ್ಲ ಆಯಿತು. ಅದಾದ ನಂತರ 2012ರಲ್ಲಿ ಏನು ಬೆಳವಣಿಗೆಗಳಾಗುತ್ತೆ, ಇದನ್ನು ಆಯ್ಕೆ ಮಾಡ್ತಾರೆ. ಹೌದು, ಇದನ್ನು ನಮ್ಮ ದೇಶಕ್ಕೆ ನಾವು ಖರೀದಿ ಮಾಡಬೇಕು ಅಂತೇಳಿ 126 ಇದನ್ನು ಖರೀದಿ ಮಾಡಬೇಕು ಅಂತ ಅವತ್ತು ಆಲೋಚನೆ ಆಯಿತು. ಟೆಂಡರ್ಗಳು ಕೂಡ ಆಯಿತು, ಎಲ್ಲವೂ ಕೂಡ ಆಯಿತು. ಈ ಯೋಜನೆಯ ಪ್ರಕಾರ ಏನಾಗಿತ್ತು ಒಂದು ಬೆಳವಣಿಗೆ ಅಂತ ಹೇಳಿದರೆ 18 ರಫೇಲ್ ಯುದ್ಧ ವಿಮಾನಗಳು
ಭಾರತಕ್ಕೆ ನೇರವಾಗಿ ಬರಬೇಕಾಗಿತ್ತು. 126 ಪೈಕಿ 18 ಭಾರತಕ್ಕೆ ಬರಬೇಕಾಗಿತ್ತು ನೇರವಾಗಿ. 108 ಈ ರಫೇಲ್ ಯುದ್ಧ ವಿಮಾನಗಳೇನಿತ್ತು, ಇವತ್ತು ನಾವು 94ನ್ನು ಹೆಂಗೆ ಭಾರತದಲ್ಲಿ ತಯಾರು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ, ಅದರ ಭಾಗವಾಗಿ 108 ಭಾರತದಲ್ಲಿ ತಯಾರಾಗಬೇಕಾಗಿತ್ತು. ಆದರೆ ರೇಟಿನ ಡಿಫರೆನ್ಸ್ ರೇಟು ಮತ್ತು ಟೆಕ್ನಾಲಜಿ ವಿನಿಮಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಸ್ವಲ್ಪ ಏನೋ ಗೊಂದಲ ಆಗುತ್ತೆ. ಈ ಗೊಂದಲದಿಂದ ಅವತ್ತೇನು ಬೆಳವಣಿಗೆ ಆಯಿತು, ಇವತ್ತೇನು ಟೆಂಡರ್ ಆಗಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡೋ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಮತ್ತೊಮ್ಮೆ ತುರ್ತು ಪರಿಸ್ಥಿತಿಯನ್ನು ಪರಿಗಣಿಸಿದ್ರು. ಬೇಡ, ನಮ್ಮ ದೇಶದಲ್ಲಿ ತಯಾರು ಮಾಡೋದು ಬೇಡ, 126 ಕೂಡ ಫ್ರಾನ್ಸ್ನಿಂದ ಖರೀದಿ ಮಾಡೋಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹಣವನ್ನು ವ್ಯಯ ಮಾಡಿ 126 ನಾವೆಲ್ಲ ಖರೀದಿ ಮಾಡಿದ್ವಿ. 2022ರಲ್ಲಿ ಅದು ಭಾರತಕ್ಕೆ ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಭಾರತ ಹೊರಟಿರೋದು. ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಹಿಮಾಚಲ ಅಥವಾ ಹಿಮಾಲಯದ ಶಿಖರದಲ್ಲಿ ಪ್ರಚಂಡ ಪರಾಕ್ರಮ ಮೆರಿತಾ ಇರೋದು. ಪ್ರಚಂಡ ಪರಾಕ್ರಮ. ನಾವು ಈ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಾನು ಅವಾಗಲೇ ಹೇಳಿದೆ, ಕಡಿದಾದ ಪರ್ವತಗಳು, ಬೆಟ್ಟ ಶಿಖರಗಳು, 1600 ಅಡಿ ಎತ್ತರದಲ್ಲಿರುವಂಥ ಪ್ರದೇಶ, ಸಮುದ್ರ ಮಟ್ಟದಿಂದ ಅಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದರೆ ಭಾರತ ಅವತ್ತು ಡಿಪೆಂಡೆನ್ಸಿ ಆಗಿರೋದು ಕೇವಲ ಬೋಫೋರ್ಸ್ಗಳ ಮೇಲೆ ಡಿಪೆಂಡೆನ್ಸಿ ಆಗಿದ್ವಿ. ಬೋಫೋರ್ಸ್ಗಳ ಮೇಲೆ ಡಿಪೆಂಡೆನ್ಸಿ ಆಗಿದ್ವಿ. ಇವತ್ತು ಇದೇ ಸಮುದ್ರ ಮಟ್ಟದಿಂದ 16,400 ಅಡಿ ಎತ್ತರದಲ್ಲಿ ಸುಲಭವಾಗಿ ಟೇಕ್ ಆಫ್ ಆಗುವಂಥ ಸಾಮರ್ಥ್ಯ ಆಗಿದೆ ಇದೇ ಪ್ರಚಂಡ ಎನ್ನುವಂಥ ಹೆಲಿಕಾಪ್ಟರ್ಗೆ ಇರುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದನ್ನು ಇದೀಗ ಭಾರತ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದೆ. ಭಾರತದ DRDO, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವರೆಲ್ಲ ಅಭಿವೃದ್ಧಿಪಡಿಸಿರೋದು 16,000 ಅಡಿಗಿಂತಲೂ ಕೂಡ ಸಿಯಾಚಿನ್ ಗ್ಲೇಸಿಯರ್, ಲಡಾಖ್ನ ಕಠಿಣ ಹವಾಮಾನ, ಇಲ್ಲೆಲ್ಲ ಕಡೆ ಇಳಿದು ಶಸ್ತ್ರಾಸ್ತ್ರಗಳನ್ನು, ಇಂಧನವನ್ನು ತುಂಬಿಸಿಕೊಂಡು ಹಾರಾಟ ನಡೆಸಬಲ್ಲುವಂಥ ಶಕ್ತಿ ಸಾಮರ್ಥ್ಯ ಈ ವಿಶ್ವದ ಏಕೈಕ ಹೆಲಿಕಾಪ್ಟರ್ಗಿದೆ. ಅದು ಪ್ರಚಂಡಗೆ ಮಾತ್ರ. ಇದನ್ನು ಲಡಾಖ್ನ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ LAC ಅಂತ ನಾವೇನು ಕಡಿತೀವಿ ಅಲ್ಲಿಯೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಪ್ರಚಂಡ ಸ್ಕ್ವಾಡ್ರ್ಗಳನ್ನೆಲ್ಲ ನಿಯೋಜನೆ ಮಾಡಲಾಗಿದೆ. ಚೀನಾದ ಯಾವುದೇ ಆಕ್ರಮಣಕಾರಿ ನುಸುಳುವಿಕೆ ಏನಿರುತ್ತೆ ಅದನ್ನು ತಡೆಯಬಲ್ಲಂಥ ಶಕ್ತಿ ಸಾಮರ್ಥ್ಯ ಈ ಪ್ರಚಂಡಕ್ಕಿದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಯಾಕಿಷ್ಟು ವಿಶೇಷತೆ ಅಂತ ಹೇಳಿದರೆ, ಇದು 5.8 ಟನ್ ತೂಕವನ್ನು ಹೊಂದಿದೆ. 2 ಶಕ್ತಿಶಾಲಿ ಶಕ್ತಿ ಇಂಜಿನ್ಗಳನ್ನು ಒಳಗೊಂಡಿದೆ. ಹಗುರವಾದ ಕಾರಣ ಗಾಳಿಯ ಸಾಂದ್ರತೆ ಕಡಿಮೆ ಇದೆ. ಎತ್ತರದ ಶಿಖರಗಳಲ್ಲಿ ಹಾರಾಟವನ್ನು ಮಾಡಬಹುದು. ಆ ಮುಖಾಂತರ ಶತ್ರುಗಳಿಗೆ ಒಂದು ಮೆಸೇಜನ್ನು ಕೊಡಬಹುದು ಅಂತ ಸ್ಟೆಲ್ತ್ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಕೆ ಮಾಡಲಾಗಿದೆ. ಅಂದರೆ ಇದರ ವಿನ್ಯಾಸ ಒಟ್ಟಾರೆ ಹೆಂಗಿದೆ ಅಂತ ಹೇಳಿದರೆ, ಶತ್ರುಗಳ ರಡಾರ್ಗಳಿಗೆ ಇಂಥದ್ದೊಂದು ಹೆಲಿಕಾಪ್ಟರ್ ಹಾರ್ತಾ ಇದೆ ಅನ್ನುವಂಥ ಆಲೋಚನೆಯೂ ಕೂಡ ಸುಲಭವಾಗಿ ಸಿಗದಂತೆ ಎಂಜಿನ್ನಿಂದ ಬರಬಹುದಾದ ಶಾಖವನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವರೆಲ್ಲ ಹೊಂದಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಭಾರತಕ್ಕೆ ಯಾಕೆ ಅಗತ್ಯತೆ ಇತ್ತು ಅಂತ ಹೇಳಿದ್ರೆ 99ರಲ್ಲಿ ನಾವು ಈ ಸಮಸ್ಯೆಯನ್ನು ಅನುಭವಿಸಿದ್ವಿ. ಈ ಸಮಸ್ಯೆ ನಮಗೆ ಹಿಮಾಲಯದ ಕಡಿದಾದ ಪರ್ವತಗಳಲ್ಲಿ ಆಗಬಾರದು ಅಂತ ಇಂಥದ್ದೊಂದು ವ್ಯವಸ್ಥೆಯನ್ನು HAL ಮತ್ತು DRDOದವರು ಅಭಿವೃದ್ಧಿಪಡಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಆಕಾಶ್ NG ಕೂಡ ಬಂದಿದೆ. ಆಕಾಶ್ NG ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ಅಂತ್ಯ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ, 80 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನು ನಿಖರವಾಗಿ ಹೊಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಈ ಆಕಾಶ್ NGಗೆ ಸಿಗ್ತಾ ಇದೆ. ನಮ್ಮಲ್ಲಿ ಈ ಹಿಂದೆ ಆಕಾಶ್ ಅನ್ನುವಂಥ ವ್ಯವಸ್ಥೆ ಇತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಆಕಾಶ್ NG ಸ್ವಲ್ಪ ಡಿಫ್ರೆನ್ಸಿಯೇಟ್ ಇದೆ. ಅದರ ಸಾಮರ್ಥ್ಯಕ್ಕೂ ಮತ್ತು ಆಕಾಶ್ NGಗೂ ಕೂಡ ಹಿಂದೆ ಅದು ಎಷ್ಟು ಆಗ್ತಿತ್ತು, ಕೇವಲ ಒಂದು 25 ಕಿಲೋಮೀಟರು 28 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಆಕಾಶ್ NGಯಲ್ಲಿ ಏನಾಗ್ತಾ ಇದೆ, ಒಂದು 80 ಕಿಲೋಮೀಟರ್ ತನಕ ಹೋಗ್ಬೋದು. ಧ್ವನಿಯ ವೇಗಕ್ಕಿಂತ 2.5 ಪಟ್ಟು ವೇಗವಾಗಿ ಹೋಗಬಲ್ಲಂತಹ ಶಕ್ತಿ ಸಾಮರ್ಥ್ಯ ಆಕಾಶ್ NGಗಿದೆ. ಕ್ಷಣ ಮಾತ್ರದಲ್ಲೆಲ್ಲ ಅಂತ್ಯವನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಸೆಕೆಂಡಿಗೆ 850 ಮೀಟರ್ಗಿಂತಲೂ ಕೂಡ ಹೆಚ್ಚು ವೇಗವಾಗಿ ಹೋಗುತ್ತೆ. ವೈರಿಗಳನ್ನೆಲ್ಲ ಆಕಾಶದಲ್ಲಿ ಸೀಳೆ ಹಾಕುತ್ತೆ ಅಂತ ಹೇಳ್ತಾರೆ. ಸ್ವದೇಶಿ ಸೀಕರ್ ಇದೆ. ಆಕ್ಟಿವ್ ರೆಡಾರ್ ಸೀಕರ್ ತಂತ್ರಜ್ಞಾನ ಭಾರತದಲ್ಲೇ ಇದನ್ನು ಸಿದ್ಧಪಡಿಸಲಾಗಿತ್ತು. ಇದು ಕೂಡ ಇದರಲ್ಲಿದೆ. ಕ್ವಿಕ್ ರಿಯಾಕ್ಷನ್ ಅನ್ನು ಕೊಡುತ್ತೆ. ಅಂದರೆ ದಾಳಿಯ ಸುಳಿವೇನಾದರೂ ಸಿಕ್ಕ ತಕ್ಷಣವೇ ಕೆಲವೇ ಸೆಕೆಂಡ್ಗಳಲ್ಲಿ ಇದನ್ನು ಉಡಾವಣೆ ಮಾಡೋದಕ್ಕೆಲ್ಲ ಸಿದ್ಧತೆ ಆಗುತ್ತೆ. ಒಂದು 30-40 ಕಿಲೋಮೀಟರ್ ದೂರದಲ್ಲಿರುವಂಥ ಅತ್ಯಂತ ಕಡಿಮೆ ಎತ್ತರದ ವಸ್ತುವನ್ನೆಲ್ಲ ನಿಖರವಾಗಿ ದಾಳಿ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ರಾಜೇಂದ್ರ ಅಥವಾ ಉತ್ತಮ ರೆಡಾರ್ ವ್ಯವಸ್ಥೆ ಏಕಕಾಲದಲ್ಲಿ 10ಕ್ಕೂ ಹೆಚ್ಚು ವೈರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಯಾವ ಆಪತ್ತುಗಳನ್ನು ಇದು ನಾಶಪಡಿಸುತ್ತೆ ಅಂತ ಹೇಳಿದ್ರೆ, ಅದು ಕ್ಷಿಪಣಿಗಳಾಗಿರ್ಬೋದು, ಹೆಲಿಕಾಪ್ಟರು, ಡ್ರೋನ್ಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಸ್ಟೆಲ್ತ್ ವಿಮಾನಗಳನ್ನು ಕೂಡ ಸೆಕೆಂಡ್ಗಳಲ್ಲಿ ಭಸ್ಮ ಮಾಡುವಂತಹ ಶಕ್ತಿ ಸಾಮರ್ಥ್ಯ ದೊಡ್ಡ ಮಟ್ಟದಲ್ಲಿ. ಎಂಜಿನಲ್ಲೂ ಕೂಡ ವ್ಯತ್ಯಾಸ ಇದೆ. 25 ಕಿಲೋಮೀಟರ್ ಇತ್ತು. ಹಿಂದೆ ನಮ್ಮಲ್ಲಿ ಆಕಾಶ ಇದ್ದಾಗ ಏನು ಸಮಸ್ಯೆ ಆಗ್ತಿತ್ತು ಅಂತ ಹೇಳಿದ್ರೆ, ಅದನ್ನು ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗೋದೇ ದೊಡ್ಡ ಮಟ್ಟದ ಸವಾಲಾಗ್ತಾ ಇತ್ತು. ಆದರೆ ನಾವೀಗ ಆಕಾಶ್ NG ಅನ್ನುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ನಂತರ ಇದನ್ನು ಟ್ರಕ್ನ ಮೇಲೆ ಇಟ್ಕೊಂಡು, ನೀವು ಚೀನಾದ ಈ ಗಡಿ ಪ್ರದೇಶಗಳಲ್ಲಿ ಟ್ರಕ್ನ ಮೇಲೆ ಇಟ್ಕೊಂಡು ವಿದೇಶಗಳಲ್ಲಿ ಅಥವಾ ಶತ್ರುಗಳ ಕಣ್ಣಿಗೆ ಕಾಣದಂತೆ ದಾಳಿ ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಆಕಾಶ್ NGಗಿದೆ. ಆ ಮುಖಾಂತರ ಇಂಥದ್ದೊಂದು ಅಭಿವೃದ್ಧಿ ಆಯಿತು. ನಾನು ಆವಾಗಲೇ ಉಲ್ಲೇಖ ಮಾಡಿದೆ, ಶಸ್ತ್ರಾಸ್ತ್ರಗಳ ಆಮದುದಾರನಿಂದ ರಫ್ತುದಾರನತ್ತ ಭಾರತ ಇವತ್ತು ಬೆಳೆದಿರೋದು.
4ನೇ ರಾಷ್ಟ್ರ ಅಂತ ಮೊನ್ನೆ ಒಂದು ವರದಿ ಬಂದಿತ್ತು. ಆ ವರದಿಯಲ್ಲಿ ಭಾರತಕ್ಕೆ 4ನೇ ಸ್ಥಾನ ಸಿಕ್ಕಿದ್ದನ್ನೆಲ್ಲವನ್ನು ನೋಡ್ತಾ ಇದ್ದೀವಿ. HAL ಕೆಲಸ ಮಾಡ್ತಾ ಇದೆ, DRDO ಕೆಲಸ ಮಾಡ್ತಾ ಇದೆ, BEL ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಚೀನಾ ಮತ್ತು ಪಾಕಿಸ್ತಾನಕ್ಕೆ ಭಾರತದ ಮಿಲಿಟರಿ ಶಕ್ತಿ ಸಹಜವಾಗಿ ನಡುಕ ಆಗ್ತಾ ಇದೆ. ಸ್ವದೇಶಿಯಾಗಿ ನಾವು ಮೇಕ್ ಇನ್ ಇಂಡಿಯಾ ಮುಖಾಂತರ, ಮೇಡ್ ಇನ್ ಇಂಡಿಯಾ ಮುಖಾಂತರ ಹೆಚ್ಚು ಅಭಿವೃದ್ಧಿಯನ್ನು ಭಾರತದಲ್ಲಿ ಮಾಡ್ತಾ ಇದ್ದೀವಿ. ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಇವತ್ತು ನಮ್ಮದು ಕಡಿಮೆ ಆಗ್ತಾ ಇದೆ. ಬಟ್ ಪಾಕಿಸ್ತಾನದ ಹಂಗಲ್ಲ. ಈಗ ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ಯಾರ ಮೇಲೆ ಡಿಪೆಂಡೆನ್ಸಿ ಆದರೂ ಅದೇ ಚೀನಾದ ಡ್ರೋನ್ಗಳ ಮೇಲೆ, ಕಡಿಮೆ ವೆಚ್ಚದ ಚೀನಾದ ಡ್ರೋನ್ಗಳ ಮೇಲೆ ಇದೇ ಪಾಕಿಸ್ತಾನ ಡಿಪೆಂಡೆನ್ಸಿ ಆಗಿದ್ದನ್ನು ನೋಡಿದ್ದೀವಿ. ಆ ಹಂತದಲ್ಲಿ ಇವತ್ತು ಭಾರತ ಇಲ್ಲ. ಹೀಗಾಗಿ ಈ ದೇಶಗಳಿಗೆ ಸ್ವಲ್ಪ ನಡಕ ಆಗಿದೆ ಅಂತ. ಮುಂದಿನ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯಲ್ಲಿ ಭಾರತ ಮಾದರಿ ಆಗುತ್ತೆ, ಆತ್ಮನಿರ್ಭರ ಕನಸಿಗೆಲ್ಲ ಒಂದು ದೊಡ್ಡ ಮಟ್ಟದ ಪುಷ್ಟಿ ಸಿಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಕಾದು ನೋಡೋಣ. ಇದು ಭಾರತದ ಒಟ್ಟಾರೆ ರಕ್ಷಣಾ ಶಕ್ತಿ ಸಾಮರ್ಥ್ಯದ ಬಗ್ಗೆ ಆಯಿತು. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಜೀ ಕನ್ನಡ ನ್ಯೂಸ್ DNAಯ 4ನೇ ಸುದ್ದಿ ನೋಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ನಮ್ಮಲ್ಲಿ ಅನೇಕ ಬಾರಿ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಸಮಸ್ಯೆ ಆಗ್ತಾ ಇರುತ್ತೆ. ಈ ಹರಿದ ನೋಟುಗಳ ಸಮಸ್ಯೆ, ನೋಟುಗಳನ್ನೆಲ್ಲೋ ಕಿಸೆದಲ್ಲಿ ಇಟ್ಟು ಜೇಬಿನಲ್ಲಿ ಇಟ್ಕೊಂಡು ಹೋಗುವಂತಹ ಸಮಯದಲ್ಲಿ ತೇವ ಆಗಿಬಿಡ್ತು ಅನ್ನುವಂತಹ ಕಾರಣಕ್ಕಾಗಿ ಅವುಗಳನ್ನು ಮರುಬಳಕೆ ಮಾಡೋದು ಹೆಂಗೆ, ಅದನ್ನು ತೆಗೆದುಕೊಳ್ತಾರೋ ಇಲ್ವೋ ಇತ್ಯಾದಿ ಸಮಸ್ಯೆಗಳು ಬರ್ತಾ ಇತ್ತು. ಹರಿದ ನೋಟುಗಳಿಂದ ಕೆಲವೊಂದಿಷ್ಟು ಸಮಸ್ಯೆ ಆಗ್ತಾ ಇತ್ತು. ಹರಿದ ನೋಟುಗಳು ಸ್ವಲ್ಪ ಏನಾದರೂ ಹರಿದು ಅಲ್ಲಿ ಸ್ವಲ್ಪ ಏನಾದರೂ ಪ್ಯಾಚ್ ಹಾಕೋ ಪ್ರಯತ್ನವನ್ನು ಮಾಡಿದ್ರಲ್ಲಿ ಅಂಗಡಿಗಳಲ್ಲೂ ಕೂಡ ಸ್ವೀಕಾರ ಮಾಡ್ತಿರಲಿಲ್ಲ. ಅದನ್ನು ನೀವು ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದರೆ ಬ್ಯಾಂಕಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇತ್ತು. ಇವೆಲ್ಲದರ ನಡುವೆ RBI ಹಿಂದೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡಬೇಕು ಅಂತ. ಒನ್ಸ್ ಅಗೇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೇ ಪ್ಲಾಸ್ಟಿಕ್ ನೋಟುಗಳ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಕಡಿಮೆ ಮೊತ್ತದ ಅಂದರೆ ಕಡಿಮೆ ಮೌಲ್ಯದ ಈ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೆ ತರೋದಕ್ಕೆ RBI ಮುಂದಾಗಿದೆ. ಹಾಗಾದರೆ ಏನಿದು RBI ಯೋಜನೆ, ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಕಾಗದಕ್ಕೆ ಗುಡ್ ಬೈ, ಪ್ಲಾಸ್ಟಿಕ್ ನೋಟುಗಳ ಯುಗ ಆರಂಭ ಆಗ್ತಾ ಇದೆ. ಪ್ಲಾಸ್ಟಿಕ್ ನೋಟುಗಳ ಯುಗ ಭಾರತದಲ್ಲಿ ಆರಂಭ ಆಗ್ತಾ ಇರೋದು. ನೀವು ನೋಡಿ, ಜಾಗತಿಕವಾಗಿ ವಿಶ್ವದ 60 ದೇಶಗಳಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಇಡೀ ಜಗತ್ತಿನಾದ್ಯಂತ ಇದೆ. 60 ದೇಶಗಳಲ್ಲಿ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ, ಅದು ಆಸ್ಟ್ರೇಲಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆ. 1988ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರುವ ಪ್ರಯತ್ನ ಆಯಿತು. 1996ರಲ್ಲಿ ಆಸ್ಟ್ರೇಲಿಯಾ ಏನು ಮಾಡ್ತು, ಮೊಟ್ಟ ಮೊದಲ ಬಾರಿಗೆ ಎಲ್ಲ ಮುಖಬೆಲೆಯ ನೋಟುಗಳನ್ನು ಕೂಡ ಪ್ಲಾಸ್ಟಿಕ್ ಆಗಿ ಮಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ ನ್ಯೂಜಿಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ವಿಯೆಟ್ನಾಂ, ರೊಮೇನಿಯಾ ಸೇರಿದಂತೆ ಅನೇಕ ದೇಶಗಳು ಈ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೆ ತಂದಿದೆ. ಅದರ ಭಾಗವಾಗಿ ಭಾರತ ಇದೀಗ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 18ನೇ ಶತಮಾನದಲ್ಲಿ ಭಾರತದಲ್ಲಿ ಒಂದು ವ್ಯವಸ್ಥೆ ಇತ್ತು. ಭಾರತದಲ್ಲಿ ಒಂದು ಬ್ಯಾಂಕ್ ಇತ್ತು. ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಒಂದು ಖಾಸಗಿ ಬ್ಯಾಂಕ್. ಅದು ಆ ಖಾಸಗಿ ಬ್ಯಾಂಕು ಭಾರತದಲ್ಲಿ ಏನು ಮಾಡ್ತಾ ಇತ್ತು, ನೋಟುಗಳನ್ನು ಮುದ್ರಣ ಮಾಡುವಂಥ ಹಂತದಲ್ಲಿತ್ತು. ಈ ಖಾಸಗಿ ಬ್ಯಾಂಕಿಗೆ ನೋಟುಗಳ ಮುದ್ರಣ ಇದ್ದಂಥ ವ್ಯವಸ್ಥೆಯನ್ನು 1861ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಪೇಪರ್ ಕರೆನ್ಸಿ ಆ್ಯಕ್ಟ್ನ ಮುಖಾಂತರ ಖಾಸಗಿ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕಾಗಿಯೂ ಕೂಡ ನೋಟುಗಳನ್ನು ಮುದ್ರಣ ಮಾಡಬಾರದು ಅಂತ ಅವರು ಸ್ಥಗಿತ ಮಾಡ್ತಾರೆ. ಅದಾದ ನಂತರ 1935ರಲ್ಲಿ RBI ಸ್ಥಾಪನೆ ಆಗುತ್ತೆ. RBI ಸ್ಥಾಪನೆ ಆದ ನಂತರ ನೋಟು ಮುದ್ರಣ ಮಾಡುವಂತಹ ಜವಾಬ್ದಾರಿ RBIಗೆ ಬಂತು. ಯಾವಾಗ? 35ರಿಂದ. ಅಲ್ಲಿಯ ತನಕವೂ ಕೂಡ ವಿಕ್ಟೋರಿಯಾ ರಾಣಿಯ ಚಿತ್ರ ನೋಟಿನಲ್ಲಿ ಮುದ್ರಣ ಆಗ್ತಾ ಬಂದಿತ್ತು. ಇದು ಒಂದು ಬೆಳವಣಿಗೆ. 1938ರಲ್ಲಿ ನೋಟು ಬಿಡುಗಡೆ ಆಗುತ್ತೆ. ₹5 ಮುಖಬೆಲೆ. ಅದಾದ ನಂತರ ₹10, ₹100, ₹1000, ₹10,000 ಮುಖಬೆಲೆಯೂ ಕೂಡ ನೋಟು ಬಿಡುಗಡೆ ಆಯಿತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕು 49ರ ತನಕವೂ ಕೂಡ ಬ್ರಿಟಿಷ್ ರಾಜನ ಚಿತ್ರ ಭಾರತೀಯ ನೋಟುಗಳಲ್ಲಿತ್ತು. ಹೆಂಗೆ ನೋಟುಗಳ ಬದಲಾವಣೆ ಆಗ್ತಾ ಬಂತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲು ಬ್ರಿಟಿಷ್ ರಾಣಿ, ಅದಾದ ನಂತರ ಬ್ರಿಟಿಷ್ ರಾಜನ ಚಿತ್ರ ಇತ್ತು. 1941ರಲ್ಲಿ ₹1 ಮುಖಬೆಲೆಯ ನೋಟುಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ಅಶೋಕ ಸ್ತಂಭ ಬರುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಶೋಕ ಸ್ತಂಭ ಬರುತ್ತು. 1953ರಲ್ಲಿ ಹಿಂದಿ ಸೇರಿದಂತೆ ಒಂದಿಷ್ಟು ಪ್ರಾದೇಶಿಕ ಭಾಷೆಗಳನ್ನು ಅಲ್ಲಿ ಅಳವಡಿಕೆ ಮಾಡೋ ಪ್ರಯತ್ನ. 1969ರಲ್ಲಿ ಗಾಂಧಿ ಚಿತ್ರವನ್ನು ಅಲ್ಲಿ ಕಡ್ಡಾಯ ಮಾಡಿದ್ದನ್ನು ನೋಡಿದ್ದೀವಿ. 2016ರಲ್ಲಿ ನೋಟು ಅಮಾನ್ಯೀಕರಣ ಆಯ್ತಲ್ಲ, ನೋಟು ಅಮಾನ್ಯೀಕರಣದ ನಂತರ ಕೆಲವೊಂದಿಷ್ಟು ಬದಲಾವಣೆಗಳಾಗಿತ್ತು. ಆ ಬದಲಾವಣೆಯ ಹಂತದ ಭಾಗವಾಗಿ 2026ರಲ್ಲಿ ಮತ್ತೊಂದು ಹಂತದ ಬದಲಾವಣೆಗೆ ಹೋಗ್ತಾ ಇದ್ದೀವಿ. ಇದೀಗ ಸಂಪೂರ್ಣವಾಗಿ ನೋಟಿನ ಬದಲಾವಣೆ, ಅದು ಕಾಗದದ ಬದಲಾಗಿ ಪ್ಲಾಸ್ಟಿಕ್ ನೋಟುಗಳತ್ತ ಹೋಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ. ಪಾರದರ್ಶಕ ಇದೆ, ಅತ್ಯಾಧುನಿಕ ಭದ್ರತೆ ಇದೆ, ಇತ್ಯಾದಿ ಅಂತ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಇವೆಲ್ಲದರ ಜೊತೆಗೆ ಮಳೆ ಬಿಸಿಲಿಗೆ ಹಾಳಾಗಲ್ಲ, ಇದನ್ನು ನಕಲಿ ಮಾಡೋದಕ್ಕೆ ಅಸಾಧ್ಯ ಅಂತ. 5ರಿಂದ 7 ವರ್ಷಗಳ ಕಾಲ ದೀರ್ಘವಾಗಿ ಇದನ್ನು ಬಳಕೆ ಮಾಡಬಹುದು. ಕಾಗದದ ನೋಟುಗಳಿಂತಲೂ ಕೂಡ 4 ಪಟ್ಟು ಹೆಚ್ಚು ಶಕ್ತಿ ಇದರಲ್ಲಿ ಇರುತ್ತೆ ಅಂತ.
ಈಗ ಕೋಟಾ ನೋಟ ಹಾವಳಿಯನ್ನು ನಾವು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರ್ತೀವಿ. ಕೋಟಾ ನೋಟ್ ಹಾವಳಿ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಕೋಟ್ಯಾಂತರ ರೂಪಾಯಿ ಕೋಟಾ ನೋಟುಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇದರಲ್ಲಿ ಅಸಾಧ್ಯ ಎನ್ನುವಂಥ ವರದಿಗಳು. ಇದರಲ್ಲಿ ಜಲ ನಿರೋಧಕ ವ್ಯವಸ್ಥೆ ಇದೆ. ಈಗ ಯಾವುದೋ ಒಂದು ಕಾಗದ ನೋಟ್ ಇದ್ದಾಗ ಅದನ್ನು ಹತ್ತಿಯಿಂದ ಎಲ್ಲ ತಯಾರು ಮಾಡಿರ್ತಾರೆ. ನೀವು ವಾಷಿಂಗ್ ಮಷಿನ್ಗೆ ಹಾಕಿದಾಗನೋ ಮಳೆಯಲ್ಲಿ ಸಿಕ್ಕಾಕೊಂಡು ಸಂಪೂರ್ಣವಾಗಿ ನೆನೆದು ಹೋಗ್ಬಿಡುತ್ತೆ. ಬಟ್ ನೀವು ಪ್ಲಾಸ್ಟಿಕ್ ವಿಚಾರಕ್ಕೆ ಬಂದರೆ ಅಂಥ ವ್ಯವಸ್ಥೆ ಇಲ್ಲ. ಹೀಗಾಗಿ ಬಿಸಿಲು ಮತ್ತು ಉಷ್ಣಾಂಶ ನಿರೋಧಕ ವ್ಯವಸ್ಥೆ ಇದೆ. ಬಿಸಿಲಿನಲ್ಲಿ ಕರಗಲ್ಲ, ಮುದುಡಿ ಹೋಗ್ಬಿಡೋದಿಲ್ಲ. 140 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದಾಗಲೂ ಕೂಡ ಈ ಪ್ಲಾಸ್ಟಿಕ್ ಕರೆನ್ಸಿಗೆ ಯಾವುದೇ ತೊಂದರೆ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಕಲಿ ಅಸಾಧ್ಯ ಅಂತ ಈ ಒಂದು ಪ್ಲಾಸ್ಟಿಕ್ ನೋಟಲ್ಲಿ ಯಾವುದೋ ಒಂದು ವಿಂಡೋ ಅಂತ ಏನೋ ವ್ಯವಸ್ಥೆ ಇದೆ ಅಂತೆ. ಆ ವಿಂಡೋದ ಮುಖಾಂತರ ಯಾವುದೇ ಕಾರಣಕ್ಕೂ ನೀವು ನಕಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಇವೆಲ್ಲದರ ಜೊತೆಗೆ ಇದನ್ನು ನೀವು ಬೇರೆ ಬೇರೆ ಆಂಗಲ್ಗಳಲ್ಲಿ ಪ್ಲಾಸ್ಟಿಕ್ ನೋಟನ್ನು ನೋಡಿದಾಗ ಅದು ಬಣ್ಣ ಬದಲಿಸುತ್ತೆ ಅಂತ ಒಂದು ಹೋಲೋಗ್ರಾಮ್ ವ್ಯವಸ್ಥೆಯನ್ನು, ಹೋಲೋಗ್ರಾಮ್ ಶೀಟನ್ನು ಈ ಪ್ಲಾಸ್ಟಿಕ್ನಲ್ಲಿ ತೆಗೆದುಕೊಂಡು ಬರ್ತಾರಂತೆ. ಹೀಗಾಗಿ ಬಣ್ಣ ಬದಲಿಸುವಂತಹ ವ್ಯವಸ್ಥೆ ಇದರಲ್ಲಿರೋದ್ರಿಂದ ಇದನ್ನು ನಕಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮೈಕ್ರೋ ಪ್ರಿಂಟಿಂಗ್ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಪ್ಲಾಸ್ಟಿಕ್ ನೋಟು ಅಂತ. ಇವೆಲ್ಲದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಮೈಸೂರು ಸೇರಿ 5 ನಗರಗಳಲ್ಲಿ ಇದನ್ನು ಅಗ್ನಿ ಪರೀಕ್ಷೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮೈಸೂರು ಸೇರಿ ಹವಾಮಾನ ವೈಪರೀತ್ಯ ಪರೀಕ್ಷೆ ಮಾಡೋದಕ್ಕೆ 5 ನಗರಗಳನ್ನು ಇವರು ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲ. 2012ರಲ್ಲಿ, ಅದಕ್ಕಿಂತ ಮೊದಲು 2009ರಲ್ಲಿ RBI ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳನ್ನು ಭಾರತದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಪ್ರಸ್ತಾವನೆ ಇಡುತ್ತೆ. 2012ರಲ್ಲಿ 10 ರೂಪಾಯಿ ಮುಖಬೆಲೆಯ 100 ಕೋಟಿ ರೂಪಾಯಿ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಾಯೋಗಿಕವಾಗಿ ಚಾಲನೆ ತರಬೇಕು ಅಂತ ಅನುಮೋದನೆಯನ್ನು ಕೂಡ ಸರ್ಕಾರ ಕೊಡುತ್ತೆ. ವಿವಿಧ ಹವಾಮಾನ ಇಲಾಖೆಯಲ್ಲಿ ಇವತ್ತು ನೀವು ಯಾವ್ಯಾವ ಪ್ರದೇಶವನ್ನು ನೋಡ್ತೀರಿ ಅವತ್ತು ಕೂಡ ಅದೇ ಪ್ರದೇಶ. ಮೈಸೂರನ್ನು ಆಯ್ಕೆ ಮಾಡಿದ್ರು, ಕೇರಳದ ಕೊಚ್ಚಿಯನ್ನು ಆಯ್ಕೆ ಮಾಡಿದ್ರು, ರಾಜಸ್ಥಾನ ಜೈಪುರ ಆಯ್ಕೆ, ಒಡಿಶಾದ ಭುವನೇಶ್ವರ ಆಯ್ಕೆ ಆಗಿತ್ತು, ಅಸ್ಸಾಂನ ಶಿಮ್ಲಾವನ್ನು ಕೂಡ ಅವತ್ತು ಹವಾಮಾನದಲ್ಲಿ ಏನೇನಾಗುತ್ತೆ ಅನ್ನೋ ಕಾರಣಕ್ಕಾಗಿ 2012ರಲ್ಲಿ ಆಯ್ಕೆ ಮಾಡಿದ್ರು. ಆದರೆ ಅವತ್ತು ಯಶಸ್ವಿ ಆಗಲಿಲ್ಲ. ಯಾಕೆ ಯಶಸ್ವಿ ಆಗಲಿಲ್ಲ? ಒಂದು ಕಾರಣ ಇತ್ತು. ಈ ನಮ್ಮ ATMನಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ವಿತ್ಡ್ರಾ ಮಾಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ. ಅವತ್ತು ಪ್ಲಾಸ್ಟಿಕ್ ನೋಟುಗಳನ್ನು ಹೆಂಗೆ ವಿತ್ಡ್ರಾ ಮಾಡ್ತೀರಿ? ಆ ಆಟೋಮೆಟಿಕ್ ತಂತ್ರಜ್ಞಾನ ಅವತ್ತು ಪ್ಲಾಸ್ಟಿಕ್ಕಿಗೆ ಹೊಂದಿಕೊಂಡಂತೆ ಇರಲಿಲ್ಲ. ನೋಟುಗಳನ್ನು ಎಣಿಸೋದಕ್ಕೆ, ಯಂತ್ರದಿಂದ ಹೊರಗೆ ಬರೋದಕ್ಕೆ ATMನಲ್ಲಿ ವ್ಯವಸ್ಥೆ ಇರಲಿಲ್ಲ. ಬಟ್ ಇವತ್ತು ಅಂಥದ್ದೊಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಒಂದು. ಎರಡನೇದು, ಅವತ್ತು ಯಾಕೆ ಯಶಸ್ಸು ಆಗಲಿಲ್ಲ ಅಂತ ಹೇಳಿದ್ರೆ ಹವಾಮಾನದ ಸವಾಲು ದೊಡ್ಡ ಮಟ್ಟದಲ್ಲಿತ್ತು. ದೀರ್ಘಕಾಲ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಅವತ್ತು ಹೆಂಗೆ ಇದನ್ನು ರೂಪಿಸಬೇಕು ಅನ್ನೋಂಥ ವ್ಯವಸ್ಥೆ ಭಾರತದಲ್ಲಿ ಕೊರತೆ ಇತ್ತು. ಹೀಗಾಗಿ ಅದನ್ನು ಅವತ್ತು ರದ್ದು ಮಾಡಿದ್ರು. ಈಗ ಒಂದ್ಸಲ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ಉತ್ಪಾದನೆ ವೆಚ್ಚವು ಕೂಡ ನಮಗೆ ಬೇಕಾದಂಥ ಈ ಪ್ಲಾಸ್ಟಿಕ್ ನೋಟುಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಪಾಲಿಮರ್ ಶೀಟ್ಗಳು ಬೇಕಲ್ಲ, ಅದರ ಆಮದು ಕೂಡ ದೊಡ್ಡ ಮಟ್ಟದಲ್ಲಿ ಹಣ ಬೇಕಾಗಿತ್ತು. ಹೀಗಾಗಿ ಎಲ್ಲವೂ ಕೂಡ ಹೋಗಿತ್ತು. ಇದೀಗ ಅದು ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ RBIಗೆ ಏನು ಉಳಿತಾಯ ಆಗುತ್ತೆ? ಇದರಿಂದ ಆರ್ಥಿಕವಾಗಿ ಲಾಭ ಏನಾಗುತ್ತೆ? 6,000 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ RBIಗೆ ವರ್ಷಕ್ಕೆ ಅನ್ನುವಂಥ ಸುದ್ದಿ. ವರ್ಷಕ್ಕೆ 6,000 ಕೋಟಿ ರೂಪಾಯಿ ಹೆಂಗೆ ಉಳಿತಾಯ ಆಗುತ್ತೆ? RBI ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿತು. ನೋಟು ಮುದ್ರಣಕ್ಕೆ 6,372 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗಿದೆ ಅಂತ. 10 ವರ್ಷಕ್ಕೆ RBI ಕಾಗದದ ನೋಟುಗಳ ಮುದ್ರಣಕ್ಕೆ 52,095 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ನೀವು ಇಮ್ಯಾಜಿನ್ ಮಾಡಿ, 52,000 ಕೋಟಿ ರೂಪಾಯಿ ಪರ್ ಇಯರ್. 2000ದಿಂದ 2,400 ಕೋಟಿ ರೂಪಾಯಿ ಹಳೆಯ ಮತ್ತು ಹರಿದ ಹೋದಂಥ ಕಾಗದದ ನೋಟುಗಳನ್ನು RBI ಮಾರ್ಕೆಟ್ನಿಂದ ವಾಪಸ್ ಪಡೆದುಕೊಳ್ಳುತ್ತೆ. ಎಷ್ಟು? 2,400 ಕೋಟಿ ರೂಪಾಯಿ. 2,400 ಕೋಟಿ ರೂಪಾಯಿ ಹಣವನ್ನು ವಾಪಸ್ ತೆಗೆದುಕೊಂಡ್ರೆ ಅಷ್ಟೇ ಪರಿಪ್ರಮಾಣದಲ್ಲಿ ಮಾರುಕಟ್ಟೆಗೆ ಹಣ ಬರಬೇಕಲ್ಲ, ಅದರ ಉತ್ಪಾದನೆಗೆ ಹಣವನ್ನು ಕೂಡ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ. ಅದು ನೀವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದಂತಹ ಸಮಯದಲ್ಲಿ ಅದು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ. ಪ್ಲಾಸ್ಟಿಕ್ ನೋಟ್ ಕಾಗದದ 2ರಿಂದ 4 ಪಟ್ಟು ಹೆಚ್ಚು ಕಾಲ ಚಲಾವಣೆಯಲ್ಲಿ ಇರುತ್ತೆ. ಆರಂಭಿಕ ವೆಚ್ಚವು ಸ್ವಲ್ಪ ಹೆಚ್ಚಳ ಇದ್ದಾಗಲೂ ಕೂಡ ದೀರ್ಘಕಾಲಕ್ಕೆ ಬಳಕೆ ಮಾಡುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು RBI ಇದೆ. ಇವೆಲ್ಲದರ ನಡುವೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಟೆಂಡರ್ನ ವಿಚಾರದಲ್ಲಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಂದರೆ ಆಗಸ್ಟ್ 18ನೇ ತಾರೀಕು ಏನೋ ಟೆಂಡರ್ಗೆ ಲಾಸ್ಟ್ ಡೇಟ್ ಇದೆ. ಇಲ್ಲಿ ಯಾರ್ಯಾರು ಭಾಗವಹಿಸ್ತಾರಲ್ಲ ಕಂಪನಿಗಳಿಗೆ ಅವರು ಒಂದೆಲ್ಲ ಷರತ್ತು ಹಾಕಿದ್ದಾರೆ. ಯಾರಾದರೂ ಕಂಪನಿಗಳು ಚೀನಾ ಮತ್ತು ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದರೆ ಅವಕಾಶ ಕೊಡಲ್ಲ. ಆ ಕಂಪನಿ ಯಾವುದಾದ್ರೂ ಉದ್ಯೋಗಿ ಈ ಹಿಂದೆ ಚೀನಾ ಮತ್ತು ಪಾಕಿಸ್ತಾನದಲ್ಲಿ ಕೆಲಸ ಮಾಡಿ ಬಂದಿದ್ದರೆ ಆ ಕಂಪನಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಟೆಂಡರ್ನಲ್ಲಿ ಅವಕಾಶವನ್ನು ಕೊಡಲ್ಲ ಅಂತೆಲ್ಲ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸುವ ಮುಖಾಂತರ ಟೆಂಡರ್ನಲ್ಲೂ ಕೂಡ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಅಂದರೆ ಈ ನೋಟ್ ಅಮಾನ್ಯೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ ಆದಾಗ ಪಾಕಿಸ್ತಾನದಲ್ಲಿ ಇದೆಲ್ಲ ಬೆಳವಣಿಗೆಗಳಾಗಿತ್ತು. ಉಗ್ರರಿಗೆ ಸಪ್ಲೈ ಆಗ್ತಾ ಇದ್ದ ಹಣ ಎಲ್ಲದರ ಬಗ್ಗೆ ಚರ್ಚೆ ಆಗಿತ್ತು. ಹೀಗಾಗಿ ಭದ್ರತೆಯ ಕಾರಣಕ್ಕಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ಭಾರತ ಈ ವಿಚಾರದಲ್ಲಿ ಇಟ್ಟಿದ್ದನ್ನು ನೋಡಿದ್ದೀವಿ. ಇದೀಗ ಜೀ ಕನ್ನಡ ನ್ಯೂಸ್ DNA ಕೊನೆಯ ಸುದ್ದಿ, ಮಳೆಯ ಸುದ್ದಿಯೊಂದಿಗೆ ಇವತ್ತಿನ DNA ಮುಗಿಸೋಣ. ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು? ವರ್ಣನ ಆರ್ಭಟ, ಕಣ್ಣ ಮುಚ್ಚಾಲೆಯ ಆಟ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಇದೆ. ಈ ವಾರದಲ್ಲಿ ಮಳೆ ಆಗ್ಬೋದು. 31ನೇ ತಾರೀಕನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ದಿನಗಳ ಕಾಲ ಮಳೆ ಆಗುತ್ತೆ ಅಂತ 2-3 ದಿನಗಳ ಹಿಂದೆ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಕಣ್ಣ ಮುಚ್ಚಾಲೆ ಆಟ. ಒಂದು ಕಡೆ ಉತ್ತರ ಭಾರತದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದರೆ ದಕ್ಷಿಣ ಭಾರತದಲ್ಲಿ ಮಳೆಯ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಕರ್ನಾಟಕದ ಒಂದು 28 ಜಿಲ್ಲೆಗಳಲ್ಲಿ
ಒಣ ಹವೆ ಮುಂದುವರೆದಿರೋದು, ಮಳೆಯ ಕೊರತೆ ಆಗಿರೋದು ನೋಡ್ತಾ ಇದ್ದೀವಿ. ಏನೇನಾಯಿತು ಮಳೆ ವಿಚಾರಕ್ಕೆ ಡೀಟೇಲ್ಸ್ ನೋಡೋಣ. ಮಲೆನಾಡು ಮತ್ತು ಕರಾವಳಿಗೆ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಬಂಗಾಳಕೊಲ್ಲಿಯ ವಾಯುಭಾರ ಕುಸಿತದ ಎಫೆಕ್ಟ್, ಮುಂಗಾರು ಮಳೆ ಸ್ವಲ್ಪ ಚೇತರಿಕೆ ಆಗಿದೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ನೋಡಿದ್ದೀವಿ ನಾವು. ಇಲ್ಲಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ, ಚಂಡಮಾರುತ ಆಗ್ಬೋದು ಅಂತ, ಹೀಗಾಗಿ ಅಲ್ಪ ಚೇತರಿಕೆ ಆಗಿದೆ ಅಂತ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಿಟ್ಟು ಬಿಟ್ಟು ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಕೊಡಗು, ಹಾಸನ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಸಾಧಾರಣವಾಗಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಉತ್ತರ ಒಳನಾಡಿನ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಸಾಧಾರಣವಾಗಿ ಮಳೆ ಆಗ್ಬೋದಾದಂಥ ನಿರೀಕ್ಷೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಆಗಸ್ಟ್ 2ರಿಂದ ಮತ್ತೆ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕಕ್ಕೊಂದು ನಿರಾಳ ಕೊಟ್ಟಿದ್ದಾರೆ. ಏನಾಗಿದೆ ನಿರಾಳ ಏನಾಗಿದೆ ಅಂದರೆ, ನಾರಾಯಣಪುರ ಬಸವಸಾಗರ ಜಲಾಶಯ 99% ಭರ್ತಿಯಾಗಿದೆ, 33 TMC ನೀರು ಸಂಗ್ರಹ ಆಗಿದೆ. ವಿಜಯಪುರದ ಆಲಮಟ್ಟಿ ಜಲಾಶಯ 93% ಭರ್ತಿಯಾಗಿದೆ, ಕೃಷ್ಣಾ ನದಿಯಿಂದ ಒಳಹರಿವು ಆಗ್ತಾ ಇದೆ. ಕೊಡಗಿನ ಹಾರಂಗಿ ಜಲಾಶಯ 93% ಭರ್ತಿ, ಕಬಿನಿಯಲ್ಲಿ 73% ನೀರು ಸಂಗ್ರಹ ಆಗಿದೆ. ಕೃಷ್ಣರಾಜಸಾಗರದಲ್ಲಿ ಇನ್ನೂ ಕೂಡ ನೀರಿನ ಅಭಾವ ಕಾಣಿಸ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಚಿತ್ರದುರ್ಗದ ವಾಣಿ ವಿಲಾಸ ಸಾಗರಕ್ಕೆ ಮಾತ್ರ ಶೂನ್ಯ ಒಳಹರಿವಿದೆ, ಕೇವಲ 77% ಮಾತ್ರ ಸಂಗ್ರಹ ಇರೋದನ್ನು ನೋಡ್ತಾ ಇದ್ದೀವಿ. 54 ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಉತ್ತರ ಕರ್ನಾಟಕ ಆಯಿತು. 54 ಜಲಾಶಯ. ಇಡೀ ದೇಶದ 166 ಪ್ರಮುಖ ಜಲಾಶಯಗಳಲ್ಲಿ 36%ಕ್ಕಿಂತ ನೀರಿನ ಇಳಿಕೆ ಆಗಿದೆ. ಅಂದರೆ ಸಾಮಾನ್ಯವಾಗಿ ಎಷ್ಟು ನೀರು ಇರಬೇಕಾಗಿತ್ತು ಅದಕ್ಕಿಂತ 36% ಕಡಿಮೆ ಇರೋದನ್ನು ನೋಡ್ತಾ ಇದ್ದೀವಿ. ದಕ್ಷಿಣ ಭಾರತದ 47 ಜಲಾಶಯಗಳಲ್ಲಿ 30% ಮಾತ್ರ ನೀರು ಬಾಕಿ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ನೀರಿನ ಸಂಗ್ರಹಣೆಯಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ. ತೆಲಂಗಾಣದಲ್ಲಿ 57%, ಕರ್ನಾಟಕ, ತಮಿಳುನಾಡಲ್ಲಿ ಜಲದ ಅಭಾವ ಉಂಟಾಗಿದೆ. ತುಂಗಭದ್ರಾ, ನಾಗಾರ್ಜುನ ಸಾಗರ, ಶ್ರೀಶೈಲಂ ಅಣೆಕಟ್ಟುಗಳಲ್ಲೆಲ್ಲ ನೀರಿನ ಕೊರತೆ ಆಗ್ತಾ ಇದೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ 17 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಅಲರ್ಟನ್ನು ಕೊಟ್ಟಿದೆ. ಅಲರ್ಟನ್ನು ಕೊಡ್ತು. ಎಲ್ಲೆಲ್ಲಿ? ಕರ್ನಾಟಕ ಸೇರಿದಂತೆ 17 ರಾಜ್ಯಗಳು ಮಳೆ ಎಚ್ಚರಿಕೆಯನ್ನು ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಭೀಕರ ಪ್ರವಾಹ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅನೇಕ ಜನ ಸಾವು ನೋವುಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರವಾಹ ಆಗ್ತಾ ಇದೆ, ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಒಡಿಶಾ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಭೂಕುಸಿತದ ಭೀತಿ ಆಗ್ತಾ ಇದೆ. ಮಳೆ ಅಬ್ಬರ ಕಾಣಿಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲಿ ಮಳೆ ಕ್ಷೀಣಿಸ್ತಾ ಇದ್ದರೆ ಉತ್ತರದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅಸ್ಸಾಂನಲ್ಲಂತೂ ಅಕ್ಷರಶಃ ಪ್ರವಾಹದ ಮುನ್ಸೂಚನೆಗಳು, ಪ್ರವಾಹದ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜನಜೀವನ ಅಸ್ತವ್ಯ ಆಗಿದೆ. ಇವೆಲ್ಲದರ ನಡುವೆ ಕರ್ನಾಟಕದ ಪರಿಸ್ಥಿತಿ ಏನು? ರಾಜ್ಯದ 28 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಅಂತೆ. 28 ಜಿಲ್ಲೆ. ಮುಂಗಾರು ಅವಧಿಯಲ್ಲೂ ಕೂಡ ಕರ್ನಾಟಕದ 28 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ವಿಜಯನಗರ 61%, ಮೈಸೂರು 58%, ಹಾವೇರಿಯಲ್ಲಿ 45%, ಬೆಂಗಳೂರು ನಗರದಲ್ಲಿ 32%, ಗ್ರಾಮಾಂತರದಲ್ಲಿ 24%. ಕರಾವಳಿ ಮಲೆನಾಡಲ್ಲಿ ಮಳೆಯಾಗಿದ್ದರೂ ಕೂಡ ವಾಡಿಕೆಗೆ ಹೋಲಿಕೆ ಮಾಡಿದರೆ ಇದು ಕಡಿಮೆ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ ಸಾಧಾರಣವಾಗಿ ಮಳೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಪರಿಸ್ಥಿತಿ ಮತ್ತು ವಿವಿಧ ಅಣೆಕಟ್ಟುಗಳ ಪರಿಸ್ಥಿತಿ. ಅಂದರೆ ಜೂನ್ ತಿಂಗಳಲ್ಲಿ ಮಳೆ ಕೈಕೊಟ್ಟಿತ್ತು, ಜುಲೈ ಮೊದಲ ವಾರದಲ್ಲಿ ಮಳೆ ಆಯಿತು. ಒನ್ಸ್ ಅಗೇನ್ ಇದೀಗ ಮಳೆ ಕೈ ಕೊಟ್ಟು ಬಿಟ್ಟಿದೆ. ಉತ್ತರ ಭಾರತದಲ್ಲಿ ಮಳೆ ಆಗ್ತಿದೆ, ದಕ್ಷಿಣ ಭಾರತದಲ್ಲಿ ಆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.